ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಚಾಪ್ಟರ್ 8 ಕಂಟಿನ್ಯೂ ಮಾಡುವ. ಅದರಲ್ಲಿ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಂತೇವೆ. ಚಾಪ್ಟರ್ 8ಅಲ್ಲಿ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಂದರೆ ಡೇಟಾಬೇಸ್ ಅಂದರೆ ಏನು, ಡೇಟಾಬೇಸನ್ನು ಯಾಕೆ ಮೇಂಟೈನ್ ಮಾಡಬೇಕು, ಮ್ಯಾನ್ಯುವಲ್ ಮೆಥಡಿಗೆ ಹೋದರೆ ಏನು ಪ್ರಾಬ್ಲಮ್ಸು, ಅವನ್ನೆಲ್ಲ ಈ ಚಾಪ್ಟ್ರಲ್ಲಿ ನಿಮಗೆ ಕೊಟ್ಟಿದ್ದಿದೆ. ಅದನ್ನೇ ನಾವು ನೋಡುವ. ಫಸ್ಟಿಗೆ ನೋಡ್ರಿ, ಮ್ಯಾನ್ಯುವಲ್ ಅಟೆಂಡೆನ್ಸ್ ರೆಕಾರ್ಡ್ ಕೀಪಿಂಗ್ ಚಾಲೆಂಜಸ್. ಮ್ಯಾನ್ಯುವಲಿ ಒಂದು ಅಟೆಂಡೆನ್ಸ್ ಇಡ್ತೇವೆ ಅಂತ ಹೇಳಿದ್ರೆ ಏನೇನು ಪ್ರಾಬ್ಲಮ್ ಬರ್ತದೆ ಅಂದರೆ, ಮ್ಯಾನ್ಯುವಲ್ ಸಿಸ್ಟಮಿಗೆ ಹೋದ್ರೆ ಏನಾಗ್ತದೆ. ಮ್ಯಾನ್ಯುವಲ್ ಅಂತ ಹೇಳಿದ್ರೆ ನಾವು ಮನುಷ್ಯರೇಯ ನೋಟ್ಸು ಅಥವಾ ಬುಕ್ಕನ್ನು ತೆಗೆದುಕೊಂಡು ಮೇಂಟೈನ್ ಮಾಡೋದು. ಮ್ಯಾನ್ಯುವಲಿ ಫೈಲ್ಸಲ್ಲಿ ಪೇಪರಲ್ಲಿ ತೆಗೆದಿಡೋದು, ಆ ಟೈಪಲ್ಲಿ ಪೇಪರಲ್ಲಿ ಬರೆದಿಡೋದು, ಅದನ್ನೆಲ್ಲ ಮ್ಯಾನ್ಯುವಲ್ ಮೆಥಡ್ ಅಂತವೆ. ಆ ಮ್ಯಾನ್ಯುವಲ್ ಮೆಥಡ್ಸ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗ್ಬೋದು, ಅವ್ರು ಒಂದು ಎಕ್ಸಾಂಪಲನ್ನು ಅಟೆಂಡೆನ್ಸ್ ರೆಕಾರ್ಡ್ ಅದ್ರ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್, ದ ಕ್ಲಾಸ್ ಟೀಚರ್ ಮಾರ್ಕ್ಸ್ ಡೈಲಿ ಅಟೆಂಡೆನ್ಸ್ ಇನ್ ದ ಅಟೆಂಡೆನ್ಸ್ ರಿಜಿಸ್ಟರ್, ರೆಕಾರ್ಡಿಂಗ್ P ಫಾರ್ ಪ್ರೆಸೆಂಟ್, A ಫಾರ್ ಅಬ್ಸೆಂಟ್. ಕಾಮನ್ಲಿ ನಾವು ಅಟೆಂಡೆನ್ಸ್ ಹಾಕಬೇಕಾದ್ರೆ ಟೀಚರ್ ಏನು ಮಾಡ್ತಾರೆ, ಬಂದವರಿಗೆ P ಅಂತ ಹಾಕ್ತಾರೆ, ಬರದೇ ಇದ್ದವರಿಗೆ A ಅಂತ ಹಾಕ್ತಾರೆ, ಅಬ್ಸೆಂಟ್ ಅಂತ. ಈಚ್ ಸ್ಟೂಡೆಂಟ್ಸ್ ರೋಲ್ ನಂಬರ್ ವಿತ್ ಎ ಕ್ಲಾಸ್ ಸ್ಟ್ರೆಂತ್ ಆಫ್ 50 ಸ್ಟೂಡೆಂಟ್ and 26 working days per month, the teacher must manually record 50 into 26, that is 1300 records every month. ಅಂದರೆ ಎವ್ರಿ ಮಂತ್ ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಪ್ರೆಸೆಂಟ್ ಇದ್ದಾರೋ ಅಥವಾ ಅಬ್ಸೆಂಟ್ ಇದ್ದಾರೋ ಅಂತ. 50 ಮಂದಿ ಕ್ಲಾಸಲ್ಲಿ ಸ್ಟೂಡೆಂಟ್ ಇದ್ದಾರೆ ಅಂದರೆ 26 ದಿನ, ಅಂದರೆ ಸಂಡೇಸ್ ಬಿಟ್ಟರೆ 26 ದಿನ ವರ್ಕಿಂಗ್ ಡೇಸ್ ಅಂತ ಆಯಿತು. ಆ 26 ದಿನನೂ ಅವರು ಮಾರ್ಕ್ ಮಾಡಬೇಕು ಅನ್ನೋದನ್ನ ಕಾನ್ಸೆಪ್ಟನ್ನು ಕೊಟ್ಟಿದ್ದಿದೆ. ಅವಾಗ ಪ್ರಾಬ್ಲಮ್ ಏನಾಗ್ತದೆ ನೋಡ್ರಿ, ಡೇಟಾ ಎಂಟ್ರಿ ಇಶ್ಯೂಸ್ ಬರ್ಬೋದು ಅಂತ ಹೇಳ್ತೇವೆ. ಎಂಟ್ರಿ ಆಫ್ ಸ್ಟೂಡೆಂಟ್ ಡೀಟೇಲ್ಸ್ ಇನ್ ನ್ಯೂ ರಿಜಿಸ್ಟರ್ಸ್ ವೆನ್ ಪ್ರಮೋಟೆಡ್ ಟು ನೆಕ್ಸ್ಟ್ ಕ್ಲಾಸ್. ನೋಡ್ರಿ ಪ್ರಾಬ್ಲಮ್ಸ್. ಈಗ ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಬುಕ್ ಮೇಂಟೈನ್ ಮಾಡಿದ್ದಿದೆ, ನೀವೀಗ ಫಸ್ಟ್ ಇಯರಲ್ಲಿ ಇದ್ದೀರಿ, ಸೆಕೆಂಡ್ ಇಯರಿಗೆ ಬಂದಾಗ ಮತ್ತೊಂದು ಬುಕ್ಕನ್ನು ಮತ್ತೆ ಮೇಂಟೈನ್ ಮಾಡಬೇಕಾಯ್ತು. ಯಾಕಂದ್ರೆ ಕ್ಲಾಸ್ ಚೇಂಜ್ ಆಯಿತು, ಆ ಬುಕ್ ವೇಸ್ಟ್ ಆಯಿತು. ಏನಾದರೂ 100 ಪೇಜ್ ಇದೆ, ಅದರಲ್ಲಿ ನಾವೀಗ ಒಂದು 8 ಪೇಜ್ ಯೂಸ್ ಮಾಡಿದ್ದೇವೆ, 10 ಪೇಜ್ ಯೂಸ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಉಳಿದಿದ್ದು ಪೇಜಸ್ ಎಲ್ಲ ವೇಸ್ಟ್ ಆಯಿತು. ಅದನ್ನು ಹಾಗೆ ಹೊತ್ತಾಕ್ತೇವೆ ಮತ್ತು ಬೇರೆ ಹೊಸ ತೆಗೆದುಕೊಳ್ತೇವೆ. ಅವಾಗ ಏನಾಯಿತು, ದರ್ ಮೇ ಬಿ ಲಾಸ್ ಆಫ್ ಮನಿ. ಎಂಟ್ರಿ ಮಾಡಿದ್ದು ಹೋಯಿತು, ಮತ್ತು ಆ ಬುಕ್ ಏನಾದರೂ ಕಳೆದೋಯ್ತು ಅಂದ್ರೆ ಅದನ್ನೂ ಪ್ರಾಬ್ಲಮ್. ಸೊ ಅದಕ್ಕಾಗಿ ಡೇಟಾ ಎಂಟ್ರಿ ಇಶ್ಯೂಸ್. Inconsistency problem, incorrectly written names, skipped student records on monthly pages. ಒಬ್ಬೊಬ್ಬರು ಟೀಚರ್ ಒಂದೊಂದು ಟೈಪ್ ಹ್ಯಾಂಡ್ ರೈಟಿಂಗ್ ಇರ್ತದೆ, ಸರಿಯಾಗಿ ಬರೀದಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರು ಗೊತ್ತಾಗೋದಿಲ್ಲ, ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಆಫೀಸ್ನವ್ರು ಯಾರಾದರೂ ಬರೆದಿದ್ದಾರೆ ಅಥವಾ ಆಫೀಸ್ನವ್ರು ಯಾರಾದರೂ ನೋಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ಅಂಥ ಪ್ರಾಬ್ಲಮ್ಸ್ ಇದಾವೆ, ಇನ್ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ಸ್. ಡೇಟಾ ಲಾಸ್ ರಿಸ್ಕ್. ಲಾಸ್ ಆಫ್ ಡೇಟಾ ಇಫ್ ಅಟೆಂಡೆನ್ಸ್ ರಿಜಿಸ್ಟರ್ ಇಸ್ ಲಾಸ್ಟ್ ಆರ್ ಡ್ಯಾಮೇಜ್ಡ್. ಅಟೆಂಡೆನ್ಸ್ ರಿಜಿಸ್ಟರ್ ಕಳೆದೋಯ್ತು, ಅಥವಾ ಅದ್ರ ಮೇಲೇನೋ ನೀರು ಬಿತ್ತು ಒಳಸೋಯ್ತು, ಬೆಂಕಿ ಬಿದ್ದದ್ದು ಸುಟ್ಟೋಯ್ತು, ಇಂಥದ್ದೇನೋ ಪ್ರಾಬ್ಲಮ್ಸ್ ಆದಾಗ ದೆರ್ ಮೇ ಬಿ ಡೇಟಾ ಲಾಸ್. ದೆನ್ ಕ್ಯಾಲ್ಕುಲೇಷನ್ ಎರರ್ಸ್. ಎರೋನಿಯಸ್ ಕ್ಯಾಲ್ಕುಲೇಷನ್ಸ್ ವೈಲ್ ರೆಕಾರ್ಡಿಂಗ್ ಅಟೆಂಡೆನ್ಸ್ ಮ್ಯಾನ್ಯುವಲಿ. ಎರೋನಿಯಸ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ಸಿನ ಎರರ್ಸು ಪ್ರಾಬ್ಲಮ್ ಆಗ್ಬೋದು. ಅದನ್ನೆಲ್ಲ ನಾವು ಮ್ಯಾನ್ಯುವಲ್ ಅಟೆಂಡೆನ್ಸ್ ಮೇಂಟೈನ್ ಮಾಡಿದಾಗ ಆಗ್ಬೋದು. ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ರೆಕಾರ್ಡ್ ಕೀಪಿಂಗ್. ಕಂಪ್ಯೂಟರೈಸ್ಡ್ ರೆಕಾರ್ಡ್ ಕೀಪಿಂಗ್ ಮಾಡಿದಾಗ ನಮ್ಗೆ ಏನು ಬೆನಿಫಿಟ್ ಸಿಗ್ತವೆ, ನಾವು ಮ್ಯಾನ್ಯುವಲಲ್ಲಿ ನೋಡಿದ್ವಿ ಈಗ ಏನೇನು ಪ್ರಾಬ್ಲಮ್ಸ್ ಆಗ್ತವೆ. ಆದರೆ ಕಂಪ್ಯೂಟರೈಸ್ಡ್ ಮಾಡಿದಾಗ ಏನು ಅಡ್ವಾಂಟೇಜ್ ಸಿಗ್ತವೆ ನೋಡ್ರಿ, ಒನ್ ಬೈ ಒನ್ ನಾವು ನೋಡಿದ್ರೆ, ಈಸಿ ಡೇಟಾ ಟ್ರಾನ್ಸ್ಫರ್. ಈಸಿಲಿ ಡೇಟಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, simply copy student details to new attendance file when students are promoted to next class. ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಆದರೆ ಅದೇ ಡೇಟಾವನ್ನು ಮತ್ತೊಂದು ಕಡೆ ಕಾಪಿ ಮಾಡ್ಬೋದು. ಮತ್ತೆಲ್ಲ ಟೈಪ್ ಮಾಡೋ ಅಥವಾ ಬರೆಯೋ ಅವಶ್ಯಕತೆ ಇಲ್ಲ. ಮ್ಯಾನ್ಯುವಲ್ ಮೆಥಡಲ್ಲಿ ಅದನ್ನು ಬರೀಬೇಕು ಅಲ್ವಾ, ಅದು ಪ್ರಾಬ್ಲಮ್. ಸೊ ಕ್ವಿಕ್ ಸರ್ಚ್. ಈಸಿಲಿ ವಿ ಕ್ಯಾನ್ ಸರ್ಚ್ ಎನಿ ಇನ್ಫಾರ್ಮೇಷನ್ ಅಬೌಟ್ ಎನಿ ಸ್ಟೂಡೆಂಟ್. ಅದನ್ನು ಒಂದು ಇಂಪಾರ್ಟೆಂಟ್ ಥಿಂಗ್, ಬೆನಿಫಿಟ್ಸ್. ಆ್ಯಡ್ ನ್ಯೂ ರೆಕಾರ್ಡ್. ಹೊಸ ರೆಕಾರ್ಡನ್ನು ಈಸಿಯಾಗಿ ಆ್ಯಡ್ ಮಾಡ್ಬೋದು. ಓಕೆ, ಅಥವಾ ನನಗೀಗ ಆಲ್ಫಾಬೆಟಿಕ್ಲಿ ಆರ್ಡ್ರಲ್ಲೂ ಮೇಂಟೈನ್ ಮಾಡಬೇಕು ಅಂದರೆ ಅದನ್ನು ಕಂಪ್ಯೂಟ್ರಲ್ಲಿ ಮೇಂಟೈನ್ ಮಾಡ್ಬೋದು. ಮ್ಯಾನ್ಯುವಲ್ ಮೆಥಡಲ್ಲಿ ಆಗೋದಿಲ್ಲ. ಈಗ ಫಸ್ಟ್ ಬಂದವರಿಗೆಲ್ಲ ಬರಿತಾ ಹೋಗಬೇಕು, ಲಾಸ್ಟ್ ಬಂದವನಿಗೆ ಲಾಸ್ಟಿಗೆ ಬರಿಬೇಕು ಅಂತ ಆಯ್ತಲ್ವಾ. ಅದಕ್ಕಾಗಿ ಮ್ಯಾನ್ಯುವಲ್ ಮೆಥಡಲ್ಲಿ ಆ ಪ್ರಾಬ್ಲಮ್ ಇದೆ. ಬಟ್ ಕಂಪ್ಯೂಟರೈಸ್ಡ್ ಇರಲಿ
You can add new records very easily. You can modify the information. At any time we can modify the information ಅಲ್ವಾ, ಅದನ್ನು ಮಾಡಿಫೈ ಮಾಡಿದ್ದು ಮತ್ತು ಗೊತ್ತಾಗದೇ ಇರುವಂಗೆ ಮಾಡಿಫೈ ಮಾಡಬಹುದು. ದಟ್ ಈಸ್ ದಿ ಅಡ್ವಾಂಟೇಜ್ ಕಂಪ್ಯೂಟರೈಸ್ನಲ್ಲಿ. ವಿ ಕ್ಯಾನ್ ರಿಮೂವ್ ದಿ ರೆಕಾರ್ಡ್. ಯಾರೋ ಒಬ್ಬ ಸ್ಕೂಲ್ ಬಿಟ್ಟು ಹೋದ ಅಥವಾ ಕ್ಲಾಸ್ ಬಿಟ್ಟು ಹೋದ ಅಂದ್ರೆ ಅದನ್ನು ರಿಮೂವ್ ಮಾಡ್ಬೋದು. ದಟ್ ಈಸ್ ಪಾಸಿಬಲ್. ರಿಮೂವಿಂಗ್ ದಿ ರೆಕಾರ್ಡ್ಸ್ ಇಸ್ ಈಸಿ. ಸೊ ಇವನ್ ನಾವು ಬೆನಿಫಿಟ್ಸ್ ಅಂತ ಹೇಳ್ಬೋದು. ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ ರೆಕಾರ್ಡ್ ಕೀಪಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಫೈಲ್ ಸಿಸ್ಟಮ್. ಫೈಲ್ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ಡೇಟಾ ಅಥವಾ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ಅದನ್ನು ನಾವು ಫೈಲ್ ಅಂತೇವೆ. ಫೈಲ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಕಂಟೈನರ್ ಟು ಸ್ಟೋರ್ ಡೇಟಾ ಇನ್ ಎ ಕಂಪ್ಯೂಟರ್. Files can be stored on the storage device of a computer system. ಹಾರ್ಡ್ ಡಿಸ್ಕಲ್ಲಿ ಅಥವಾ CD-ಯಲ್ಲಿ, DVD-ಯಲ್ಲಿ, ಪೆನ್ ಡ್ರೈವಲ್ಲಿ ಸ್ಟೋರ್ ಮಾಡಿಟ್ಟಂಥ ಇನ್ಫಾರ್ಮೇಷನಿಗೆ ನಾವು ಫೈಲ್ ಅಂತ ಹೇಳ್ತೇವೆ. ಟೈಪ್ಸ್ ಆಫ್ ಫೈಲ್ ಕಂಟೆಂಟ್ಸ್. ಫೈಲ್ ಒಳಗೆ ಏನೇನು ಇರ್ಬೋದು? ದೆರ್ ಮೇ ಬಿ ಟೆಕ್ಸ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಕರೆಕ್ಟ್, ಟೆಕ್ಸ್ಟ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ ಇರ್ಬೋದು. ಕಂಪ್ಯೂಟರ್ ಪ್ರೋಗ್ರಾಮ್ ಕೋಡ್ ಇರ್ಬೋದು. ಇಟ್ ಮೇ ಕಂಟೇನ್ ಪ್ರೋಗ್ರಾಮ್ಸ್. ನೀವು ಪೈಥಾನಲ್ಲಿ ಪ್ರೋಗ್ರಾಮ್ ಬರೀತೀರಿ, ಆ ಪ್ರೋಗ್ರಾಮ್ ಇರಬಹುದು. ಕಾಮಾ ಸಪ್ರೇಟೆಡ್ ವ್ಯಾಲ್ಯೂ, CSV ಅಂತಾರೆ. ಕಾಮಾ ಸಪ್ರೇಟೆಡ್ ವ್ಯಾಲ್ಯೂ, CSV ವ್ಯಾಲ್ಯೂಸ್ ಇರಬಹುದು. ಪಿಕ್ಚರ್ಸ್ ಆ್ಯಂಡ್ ಇಮೇಜಸ್ ಇರಬಹುದು. ಪಿಕ್ಚರ್ ಇರ್ಬೋದು, ಇಮೇಜ್ ಇರ್ಬೋದು, JPG ಇಮೇಜ್, PNG ಇಮೇಜ್ ಅಂತೇವೆ. ದರ್ ಮೇ ಬಿ ಆಡಿಯೋ ಆ್ಯಂಡ್ ವಿಡಿಯೋ ಫೈಲ್. ವೆಬ್ ಪೇಜಸ್ ಇರ್ಬೋದು, ಇವನ್ನೆಲ್ಲ ನಾವು ಟೈಪ್ಸ್ ಆಫ್ ಫೈಲ್ ಕಂಟೆಂಟ್ಸ್. ಅಂದರೆ ಒಂದು ಫೈಲ್ ಒಳಗೆ ಏನೇನು ಇರ್ಬೋದು. How we can access the files. Files stored on a computer can be accessed directly and searched for desired data. ಡೈರೆಕ್ಟ್ಲಿ ಡಬಲ್ ಕ್ಲಿಕ್ ಮಾಡು ಓಪನ್ ಮಾಡ್ಬೋದು. ನಾವು ಯಾವುದೋ ಒಂದು ಫೈಲ್ ಇದೆ ಅಂತ ಹೇಳಾದರೆ, ನೀವು ವಿಂಡೋಸಲ್ಲಿ ಡೆಸ್ಕ್ಟಾಪಲ್ಲಿ ಒಂದು ಫೈಲ್ ಇದೆ, ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ದಟ್ ಇಸ್ ಫೈಲ್. However, to access data through software, for example, to display monthly attendance report on school website, one has to write computer programs to access data from the ಫೈಲ್ಸ್ ಅಂತೇವೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಸ್ಟೂಡೆಂಟಿನ ಇನ್ಫಾರ್ಮೇಷನ್ ಬೇಕು ಅಥವಾ ರಿಪೋರ್ಟ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಬರಿಬೇಕು. ಅದಕ್ಕೆ ನಾವು ಸಾಫ್ಟ್ವೇರ್ಸ್ ಅಂತೇವೆ ಅಥವಾ ಅಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಸ್ಟೂಡೆಂಟ್ ಆ್ಯಂಡ್ ಅಟೆಂಡೆನ್ಸ್ ಫೈಲ್. ಲೆಟ್ ಅಸ್ ಎಕ್ಸಾಮಿನ್ ಟು ಸಪರೇಟ್ ಫೈಲ್ಸ್ ಮೇಂಟೈನ್ಡ್ ಬೈ ದಿ ಸ್ಕೂಲ್. ದ ಸ್ಟೂಡೆಂಟ್ ಫೈಲ್ ಮೇಂಟೈನ್ಡ್ ಬೈ ಆಫೀಸ್ ಸ್ಟಾಫ್ ಆ್ಯಂಡ್ ದ ಅಟೆಂಡೆನ್ಸ್ ಫೈಲ್ ಮೇಂಟೈನ್ಡ್ ಬೈ ದಿ ಕ್ಲಾಸ್ ಟೀಚರ್. ಸ್ಟೂಡೆಂಟ್ ಫೈಲು ಆಫೀಸ್ ಸ್ಟಾಫ್ ಏನಾದರೂ ಮೇಂಟೈನ್ ಮಾಡ್ತಾನೆ, ಬಂದಾಗ ಅಡ್ಮಿಷನ್ ಮಾಡಿದಾಗ ಮೇಂಟೈನ್ ಮಾಡ್ತಾನೆ. ಅಟೆಂಡೆನ್ಸ್ ಯಾರು ಮೇಂಟೈನ್ ಮಾಡ್ತಾರೆ? ಕ್ಲಾಸ್ ಟೀಚರ್ ಮೇಂಟೈನ್ ಮಾಡ್ತಾರೆ. ಇದನ್ನು ನಾವು ಎರಡನ್ನೂ ತೆಗೆದುಕೊಂಡ್ರೆ ಸ್ಟೂಡೆಂಟಿನ ಸ್ಟ್ರಕ್ಚರ್ ಹೇಗಿರ್ಬೋದು? ಸ್ಟೂಡೆಂಟ್ ಫೈಲಿನ ಸ್ಟ್ರಕ್ಚರ್, ಅದರೊಳಗೆ ಏನೇನು ಇನ್ಫಾರ್ಮೇಷನ್ ಇರಬೇಕು ಅದನ್ನು ನಾವು ಸ್ಟ್ರಕ್ಚರ್ ಅಂತೇವೆ, ಫೈಲ್ ಸ್ಟ್ರಕ್ಚರ್. ಸೊ ಏನೇನು ಇನ್ಫಾರ್ಮೇಷನ್ ಅದನ್ನು ನಾವು ಕಾಲಮ್ ವೈಸ್ ಆಗಿ ಮೇಂಟೈನ್ ಮಾಡ್ತೇವೆ. ಕರೆಕ್ಟಾ? ನಾವು ಒಂದು ಪೇಪರಲ್ಲಿ ಬರಿಬೇಕಾದ್ರೂ ಕಾಲಮ್ ವೈಸ್ ಮೇಂಟೈನ್ ಮಾಡ್ತೇವೆ. ಅದನ್ನೇ ನಾವು ಏನಂತೇವೆ? ಕಾಲಮ್ಸ್ ಅಂತ ಹೇಳ್ಬೋದು. ಇಟ್ ಕಂಟೈನ್ ಕಾಲಮ್ಸ್. ರೋಲ್ ನಂಬರ್ ಅನ್ನೋ ಒಂದು ಕಾಲಮ್ ಬೇಕು. ಕರೆಕ್ಟಾ? ಹಾಗೆಯೇ ಎಸ್ ನೇಮ್, ಸ್ಟೂಡೆಂಟ್ ನೇಮ್ ಅಂತ ಹೇಳಿ, ಎಸ್ ಡೇಟ್ ಆಫ್ ಬರ್ತ್, ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್, G ನೇಮ್, ಗಾರ್ಡಿಯನ್ ನೇಮ್, G ಫೋನ್, ಗಾರ್ಡಿಯನ್ ಫೋನ್ ನಂಬರ್, G ಅಡ್ರೆಸ್, ಗಾರ್ಡಿಯನ್ ಅಡ್ರೆಸ್. ಇವಿಷ್ಟು ಸ್ಟೂಡೆಂಟಿನ ಡೀಟೇಲ್ ಮೇಂಟೈನ್ ಮಾಡಲಿಕ್ಕೆ. ಇದನ್ನು ಅಡ್ಮಿಷನ್ ಮಾಡಬೇಕಾದ್ರೆ ಯಾರು ಮೇಂಟೈನ್ ಮಾಡ್ತಾರೆ? ಸ್ಟಾಫ್, ಆಫೀಸ್ ಸ್ಟಾಫ್ ಮೇಂಟೈನ್ ಮಾಡ್ತಾನೆ ಇದನ್ನು. ಕರೆಕ್ಟಾ? ಲೈಕ್ ರೋಲ್ ನಂಬರ್ 1 ಅಥರ್ವ ಅಹುಜಾ, ಡೇಟ್ ಆಫ್ ಬರ್ತ್, ಗಾರ್ಡಿಯನ್ ಅಮಿತ್ ಅಹುಜಾ, ಫೋನ್ ನಂಬರ್, ಅಡ್ರೆಸ್. ಓಕೆ, ಅವನ್ನೆಲ್ಲ ಮೇಂಟೈನ್ ಮಾಡಿದ್ದಿದೆ. ಅಟೆಂಡೆನ್ಸ್ ಫೈಲ್ ಸ್ಟ್ರಕ್ಚರ್. ಅಟೆಂಡೆನ್ಸಲ್ಲಿ ಏನೇನಿದೆ? ಇಟ್ ಕಂಟೈನ್ಸ್ ಕಾಲಮ್ಸ್. ಅಟೆಂಡೆನ್ಸ್ ಡೇಟ್, ಯಾವ ಡೇಟಿಗೆ ಅಟೆಂಡೆನ್ಸ್ ಹಾಕ್ತಾ ಇದ್ದಾರೆ ಟೀಚರು, ಅದು ಯಾವ ರೋಲ್ ನಂಬರು, ಅವನ ಹೆಸರೇನು, ಅವನ ಅಟೆಂಡೆನ್ಸ್ ಸ್ಟೇಟಸ್ ಏನು. P ಅಂದರೆ ಪ್ರೆಸೆಂಟು, A ಅಂದರೆ ಎಬ್ಸೆಂಟ್. ಲೈಕ್ ಡೇಟು, ರೋಲ್ ನಂಬರ್, ನೇಮ್, ಹಾಗೆ ಸ್ಟೇಟಸ್. ಇವಿಷ್ಟು ಇನ್ಫಾರ್ಮೇಷನ್ ಅಟೆಂಡೆನ್ಸ್. ಅಂದರೆ ಟೀಚರಿಗೆ ಅಡ್ರೆಸ್ ಅದೆಲ್ಲ ಬೇಡ. ಏನೇನು ಬೇಕು? ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ಬೇಕು, ಮತ್ತು ನೇಮ್ ಬೇಕು. ಅದ್ರ ಮೇಲೆ ಅವರು ಆ ಡೇಟಿನ ಪ್ರೆಸೆಂಟ್ ಇದ್ದಾನೋ ಎಬ್ಸೆಂಟ್ ಇದ್ದಾನೋ ಅಂತ ಹಾಕ್ತಾ ಹೋಗ್ತಾರೆ. ಕರೆಕ್ಟಾ? ಈಗ ಇದು ಎರಡನ್ನೂ ನಾವು ಮೇಂಟೈನ್ ಮಾಡಬೇಕಾಯ್ತು. ಸ್ಟೂಡೆಂಟಿನ ಇನ್ಫಾರ್ಮೇಷನಿಗೆ ಇದು ಮೇಂಟೈನ್ ಮಾಡಬೇಕಾಯ್ತು. ಅದನ್ನು ನಾವು ಸ್ಟೂಡೆಂಟ್ ಮಾಸ್ಟರ್ ಅಂತ ಹೇಳ್ಬೋದು. ಓಕೆ, ಕಾಮನ್ಲಿ ಸ್ಟೂಡೆಂಟ್ ಮಾಸ್ಟರ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ ಮಾಸ್ಟರ್ ಫೈಲ್ ಅಂತ ಹೇಳ್ಬೋದು. ಮತ್ತೊಂದು ಅಟೆಂಡೆನ್ಸ್, ಎವ್ರಿ ಡೇ ಅವನ ಅಟೆಂಡೆನ್ಸ್ ಹಾಕ್ತಾ ಹೋಗುವಂಥ ಸಿಸ್ಟಮಿಗೆ ಮತ್ತೊಂದು ಫೈಲ್ ಬೇಕಾಯಿತು. ಲಿಮಿಟೇಷನ್ ಆಫ್ ಫೈಲ್ ಸಿಸ್ಟಮ್. ಈಗ ಸಿಂಪಲ್ ಆಗಿ ಈ ಟೈಪಲ್ಲಿ ಫೈಲ್ ಮೇಂಟೈನ್ ಮಾಡಿದ್ರೆ ಏನು ಲಿಮಿಟೇಷನ್? ಈಗ ನೋಡ್ರಿ, ಈಗ 2 ಫೈಲ್ ಮೇಂಟೈನ್ ಮಾಡಬೇಕಾಯ್ತು.
ಎರಡು ಫೈಲ್ ಸಪ್ರೇಟ್ ಆಗಿ ಮೇಂಟೈನ್ ಮಾಡಬೇಕಾಯ್ತು. ಕ್ಲಾಸ್ ಟೀಚರು ಅಟೆಂಡೆನ್ಸ್ ಇನ್ ಮೇಂಟೈನ್ ಮಾಡಬೇಕು, ಅಟೆಂಡೆನ್ಸ್ ಬುಕ್ಕಲ್ಲಿ ಬರಿಬೇಕು. ಆಫೀಸ್ ಸ್ಟಾಫ್ ಏನು ಮಾಡಬೇಕು, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಗಿದ್ದಾನೆ ಬರಿತಾ ಹೋಗಬೇಕು. ಇದು ಬೇರೆ ಆಯಿತು, ಇದು ಬೇರೆ ಆಯಿತು. ಇದಕ್ಕೆ ಎರಡಕ್ಕೂ ಲಿಂಕ್ ಇಲ್ಲ. ಕರೆಕ್ಟಾ? ದಟ್ ಈಸ್ ಲಿಮಿಟೇಷನ್ ನೋಡ್ರಿ. File system become difficult to handle when the number of files increases and the volume of data grows. Understanding these limitations helps us appreciate why database management systems are necessary. ನೋಡ್ರಿ, ಈ ಟೈಪ್ ಇದ್ದಾಗ ಲಿಮಿಟೇಷನ್ ಏನಾಯಿತು, ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ಯಾಕೆಂದರೆ ಎರಡು ಸಪ್ರೇಟ್ ಫೈಲ್ ಇದೆ, ಲಿಂಕ್ ಇಲ್ಲ. ಪ್ರತಿ ಸಲ ಸ್ಟೂಡೆಂಟ್ ಯಾರು ಅಂತ ಅವನ ಅಡ್ರೆಸ್ ಏನು ಅಂತ ಹುಡುಕ್ಲಿಕ್ಕೆ ಹೋಗಬೇಕು, ಕ್ಲಾಸ್ ಟೀಚರು ಆಫೀಸ್ ಸ್ಟಾಫ್ ಹತ್ರ ಹೋಗಬೇಕು, ನೋಡಬೇಕು. ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಅವಾಗ ಏನಾಯಿತು, ಆಟೋಮೆಟಿಕ್ಲಿ ಏನಾಯಿತು, ಕ್ಲಾಸ್ ಟೀಚರಿನ ಟೈಮ್ ವೇಸ್ಟ್ ಆಯಿತು. ಕ್ಲಾಸ್ ಟೀಚರ್ ಟೈಮ್ ವೇಸ್ಟ್ ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸಿನ ಟೈಮು ವೇಸ್ಟ್ ಆಯಿತು, ಕ್ಲಾಸು ಕಡಿಮೆ ತೊಗೊಂಡಂಗೆ ಆಗ್ಬಿಡ್ತದೆ. ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ, ರಿಲೇಟೆಡ್ ಪ್ರಾಬ್ಲಮ್ಸ್ ಭಾಳಷ್ಟು ಇರ್ತವೆ. ಅವೆಲ್ಲದೂ ಆಗ್ತದೆ ಅಂತ ಹೇಳೋದನ್ನು ಹೇಳ್ತೇವೆ. ಸೊ ಡಿಫಿಕಲ್ಟಿ ಇನ್ ಆಕ್ಸೆಸ್. Files themselves do not provide any mechanism to retrieve the data. Data maintained in a file system are accessed through application programs. Separate application program ಇಂದನೇ ಅದನ್ನು ಆಕ್ಸೆಸ್ ಮಾಡಬೇಕು ಡೇಟಾ. ಆವಾಗ ಮಾತ್ರ ಅದು ಡೇಟಾ ಯೂಸ್ಫುಲ್ ಅನಿಸ್ತದೆ ಅಂತ ಹೇಳ್ಬೋದು. ಡೇಟಾ ರಿಡೆಂಡೆನ್ಸಿ, ಡೇಟಾ ರಿಪಿಟೇಷನ್ ಆಗೋ ಪ್ರಾಬ್ಲಮ್ಸ್ ಇದೆ. ಡೇಟಾ ರಿಡೆಂಡೆನ್ಸಿ ಅಂದರೆ ಡೇಟಾ ರಿಪಿಟೇಷನ್, ರಿಪೀಟೆಡ್ ಡೇಟಾ, ರಿಪಿಟೇಟಿವ್ಲಿ ಡೇಟಾ ಏನಾದರೂ ಬರ್ತದೆ ಅಂದರೆ ಅದಕ್ಕೆ ನಾವು ರಿಡಂಡೆನ್ಸಿ ಅಂತ ಹೇಳ್ತೇವೆ. ಡೇಟಾ ರಿಪಿಟೇಷನ್, ಡುಪ್ಲಿಕೇಶನ್ ಆಗೋದು. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಾವು ಹಿಂದಿನ ಇದರಲ್ಲಿ ನೋಡಿದ್ವಿ, ಸ್ಟೂಡೆಂಟಿನ ನೇಮು ಇಲ್ಲೂ ಬಂತು, ಇಲ್ಲೂ ಬಂತು, ಆಟೋಮೆಟಿಕ್ ಏನಾದಂಗಾಯ್ತು, ಸೇಮ್ ನೇಮನ್ನು ಇಲ್ಲೂ ಬರಿಬೇಕಂತಾಯ್ತು ಅಲ್ವಾ. ಅಟೆಂಡೆನ್ಸ್ ಇದರಲ್ಲೂ ಬರಿಬೇಕು, ಇಲ್ಲೂ ಬರಿಬೇಕು. ಅವಾಗ 2 ಸಲ ರಿಪೀಟ್ ಆದಂಗಾಯ್ತು. ಅದನ್ನು ನಾವೇನಂತೇವೆ, ಡೇಟಾ ರಿಡಂಡೆನ್ಸಿ. ಸ್ಟೂಡೆಂಟ್ ನೇಮ್ಸ್ ಆರ್ ಮೇಂಟೈನ್ ಇನ್ ಬೋತ್ ದ ಸ್ಟೂಡೆಂಟ್ ಅಂಡ್ ಅಟೆಂಡೆನ್ಸ್ ಫೈಲ್, ದೆನ್ ದರ್ ಮೇ ಬಿ ಡೇಟಾ redundancy. Data inconsistency. Data inconsistency occurs when same data maintained in different places do not match. If a student wants to change the spelling of her name, it needs to be changed in S name column in both files. ನೋಡ್ರಿ, ಟೀಚರಿಗೆ ಏನಾದರೂ ಸ್ಟೂಡೆಂಟು ತನ್ನ ಹೆಸರು ಒನ್ ಟೈಪ್ ಹೇಳ್ದ, ಅಡ್ಮಿಷನ್ ಮಾಡ್ಬೇಕಾದ್ರೆ ಒನ್ ಟೈಪ್ ಹೇಳ್ದ, ಆಟೋಮೆಟಿಕ್ಲಿ ಎರಡೂ ಕಡೆ ಬೇರೆ ಬೇರೆ ಆದಂಗೆ ಆಯಿತು. ಓಕೆ, ಆದರೆ ಒಂದೇ ಕಡೆ ಎಲ್ಲದು ಮೇಂಟೈನ್ ಆಗಿದ್ದಿದ್ರೆ ಒಂದು ಕಡೆ ಚೇಂಜ್ ಮಾಡಿದ್ರು ಮತ್ತೊಂದು ಕಡೆ ಎಫೆಕ್ಟ್ ಆಗ್ತದೆ, ಹಾಗಾಗ್ತದೆ. ಇಲ್ಲೇನಾಗ್ತದೆ, ಎರಡೂ ಕಡೆ ಚೇಂಜಸ್ ಮಾಡಬೇಕು ಅಂತ ಆಯಿತು. ದಟ್ ಮೇ ಬಿ ಡೇಟಾ ಇನ್ಕನ್ಸಿಸ್ಟೆನ್ಸಿ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಅಂತ ಹೇಳ್ತೇವೆ. ಸೊ ಮೋರ್ ಫೈಲ್ ಸಿಸ್ಟಮ್ ಲಿಮಿಟೇಷನ್. ಮತ್ತೆ ಯಾವ್ಯಾವುದು ಅದ್ರ ಸಂಗಡ ಮತ್ತು ಕೆಲವೊಂದು ಹೇಳ್ಬೋದು. ಡೇಟಾ ಐಸೋಲೇಷನ್. ಬೋತ್ ಸ್ಟೂಡೆಂಟ್ ಅಂಡ್ ಅಟೆಂಡೆನ್ಸ್ ಫೈಲ್ಸ್ ಆರ್ ರಿಲೇಟೆಡ್ ಟು ಸ್ಟೂಡೆಂಟ್, ಬಟ್ ದೆರ್ ಈಸ್ ನೋ ಲಿಂಕ್ ಆರ್ ಮ್ಯಾಪಿಂಗ್ ಬಿಟ್ವೀನ್ ದೆಮ್. ಒಂದಕ್ಕೊಂದು ಲಿಂಕ್ ಇಲ್ಲ. ದ ಸ್ಕೂಲ್ ವಿಲ್ ಹ್ಯಾವ್ ಟು ರೈಟ್ ಸಪರೇಟ್ ಪ್ರೋಗ್ರಾಮ್ಸ್ ಟು ಆಕ್ಸೆಸ್ ದೀಸ್ ಟು ಫೈಲ್ಸ್. ಎರಡೂ ಫೈಲ್ ಸಪರೇಟ್ ಆಗಿರೋದ್ರಿಂದ ಎರಡನ್ನೂ ನೋಡಬೇಕು. ಅಟೆಂಡೆನ್ಸ್ ನೋಡಬೇಕು ಅಂದರೆ ಅಟೆಂಡೆನ್ಸ್ ಫೈಲ್ ಆಕ್ಸೆಸ್ ಮಾಡಬೇಕು, ಸ್ಟೂಡೆಂಟಿನ ಇನ್ಫಾರ್ಮೇಷನ್ ನೋಡಬೇಕು ಅಂದರೆ, ಪರ್ಸನಲ್ ಇನ್ಫಾರ್ಮೇಷನ್ ನೋಡಬೇಕು ಅಂದರೆ ಸ್ಟೂಡೆಂಟ್ ಫೈಲನ್ನು ಆಕ್ಸೆಸ್ ಮಾಡಬೇಕು. ದಟ್ ಇಸ್ ಎ ಪ್ರಾಬ್ಲಮ್. ದಟ್ ಇಸ್ ಡೇಟಾ ಐಸೋಲೇಷನ್ ಅಂತ ಹೇಳ್ತೇವೆ. ಡೇಟಾ ಡಿಪೆಂಡೆನ್ಸಿ ಅಂದರೆ ಡೇಟಾ ಡಿಪೆಂಡೆನ್ಸ್. ಡೇಟಾ ಆರ್ ಸ್ಟೋರ್ಡ್ ಇನ್ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಆರ್ ಸ್ಟ್ರಕ್ಚರ್ ಇನ್ ಅ ಫೈಲ್. If the structure or format itself is changed, all existing application program accessing that file also need to be changed. ನೋಡ್ರಿ, ಈಗ ಡೇಟಾ ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ಫೈಲ್ ಫಾರ್ಮೆಟ್ ನಾವೇನಾದರೂ ಚೇಂಜ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮ್ ಏನು ಬರೆದಿದ್ದೇವೆ ಅದನ್ನೂ ಸಹ ಚೇಂಜ್ ಆಗಬೇಕಾಗ್ತದೆ. ಅವಾಗ ಎಸ್ ನೇಮ್ ಬದಲಿಗೆ ನಾನು ಸ್ಟೂಡೆಂಟ್ ನೇಮ್ ಅಂತ ಬರೆದೆ, ಅವಾಗ ಮತ್ತೆಲ್ಲ ಫೈಲನ್ನು ಚೇಂಜ್ ಮಾಡಬೇಕು, ಪ್ರೋಗ್ರಾಮನ್ನು ಚೇಂಜ್ ಮಾಡಬೇಕು. ಅದಕ್ಕಾಗಿ ಡೇಟಾ ಡಿಪೆಂಡೆನ್ಸ್ ಪ್ರಾಬ್ಲಮು ಇರ್ತದೆ ಅಂತಲೇ. ದೆನ್ ಕಂಟ್ರೋಲ್ ಡೇಟಾ ಶೇರಿಂಗ್ ಅಂದರೆ there can be different categories of users like teacher, office, staff and parents. Ideally, not every user should be able to access all the data. Guardians and office staff can only see attendance data but should not be able to modify or delete it. Control data sharing ಅಂತ ಹೇಳ್ತೇವೆ. ಅಂದರೆ ಗಾರ್ಡಿಯನ್ಸು ಅಥವಾ ಪೇರೆಂಟ್ಸಿಗೆ ಖಾಲಿ ಕೆಲವೊಂದು ಇನ್ಫಾರ್ಮೇಷನ್ ಅಷ್ಟೇ ಕಾಣಬೇಕು, ಟೀಚರ್ಸಿಗೆ ಅಟೆಂಡೆನ್ಸ್ ಇನ್ ರಿಲೇಟೆಡ್ ಅಷ್ಟೇ ಕಾಣಬೇಕು, ಬಾಕಿದೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಬೇಡ. ಓಕೆ, ಅಥವಾ ಆಫೀಸ್ ಸ್ಟಾಫಿಗೆ ಎಲ್ಲ ಇನ್ಫಾರ್ಮೇಷನ್ ಕಾಣಬೇಕು. ಅವಾಗ ಆಟೋಮೆಟಿಕ್ಲಿ ಏನಾಯಿತು, ಕಂಟ್ರೋಲ್ ಮಾಡಬೇಕು ಅಂತ ಆಯಿತು. ದಟ್ ಈಸ್ ಕಾಲ್ಡ್ ಕಂಟ್ರೋಲ್ ಡೇಟಾ
ಶೇರಿಂಗ್ ಅದನ್ನು ಆಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಹೇಳ್ತೇವೆ. ದಟ್ ಈಸ್ ಸಮ್ ಮೋರ್ ಲಿಮಿಟೇಷನ್ ಆಫ್ ಫೈಲ್ ಸಿಸ್ಟಮ್. ಇದನ್ನೇ ನಾವು DBMS ಯೂಸ್ ಮಾಡಿದ್ರೆ ಏನಾಗ್ತದೆ? ಇಫ್ ಐ ಯೂಸ್ ಡೇಟಾಬೇಸ್ ಟು ಮ್ಯಾನೇಜ್ ದ ಸಿಸ್ಟಮ್, ಸೇಮ್ ಥಿಂಗ್ ಅನ್ನ ಡೇಟಾಬೇಸ್ ಯೂಸ್ ಮಾಡಿದ್ರೆ ಏನು ಅಡ್ವಾಂಟೇಜು? ನಾವು ಅದನ್ನು ಇದರಲ್ಲಿ ನೋಡಿದ್ವಿ, ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಓಕೆ, ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ರೆಕಾರ್ಡ್ ಕೀಪಿಂಗ್. ನೋಡ್ರಿ, ಈಸಿ ಡೇಟಾ ಟ್ರಾನ್ಸ್ಫರ್, ಸರ್ಚ್ ಈಸಿ ಮಾಡ್ಬೋದು, ಹೊಸ ರೆಕಾರ್ಡ್ ಆ್ಯಡ್ ಮಾಡ್ಬೋದು, ಮಾಡಿಫೈ ಇನ್ಫಾರ್ಮೇಷನ್, ರಿಮೂವ್ ರೆಕಾರ್ಡ್ಸ್, ಇವೆಲ್ಲ ಇದರಲ್ಲಿ ಸಿಗ್ತದೆ ಅಂತ ಆಯ್ತು. ಯಾವುದರಲ್ಲಿ? ಡೇಟಾಬೇಸಲ್ಲಿ. ಸೊ ಲಿಮಿಟೇಷನ್ ಫೇಸ್ಡ್ ಇನ್ ಫೈಲ್ ಸಿಸ್ಟಮ್ಸ್ ಕ್ಯಾನ್ ಬಿ ಓವರ್ಕಮ್ ಬೈ ಸ್ಟೋರಿಂಗ್ ಡೇಟಾ ಇನ್ ಎ ಡೇಟಾಬೇಸ್ ವೇರ್ ಡೇಟಾ ಆರ್ ಲಾಜಿಕಲಿ ರಿಲೇಟೆಡ್. ಲಾಜಿಕಲಿ ರಿಲೇಟೆಡ್ ಅಂದ್ರೆ ಅರ್ಥ, ಈಗ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಇದೆ ಅಂತ ಹೇಳಾದ್ರೆ ಆ ಬ್ಯಾಂಕಿನ ಡೇಟಾ ಎಲ್ಲದೂ ರಿಲೇಟೆಡ್, ಕರೆಕ್ಟಾ? ಬ್ಯಾಂಕಲ್ಲಿರುವಂಥ SB ಅಕೌಂಟ್ ಇರ್ಬೋದು, ಅಥವಾ ಪರ್ಸ್ನಲ್ ಅಕೌಂಟಿಗೆ ನಾವು SB ಅಕೌಂಟ್ ಅಂತೇವೆ, ಕರೆಕ್ಟಾ? ಬ್ಯಾಂಕಲ್ಲಿ. ಈಗ ಬ್ಯಾಂಕಲ್ಲಿ ಇರುವಂಥದ್ದು ಎಲ್ಲದು, ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕ್ ಬೇಡ ಬಿಡ್ರಿ, ಬ್ಯಾಂಕ್ ಅಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ವಿ ವಿಲ್ ಟೇಕ್ ಸ್ಟೂಡೆಂಟ್ ರೆಕಾರ್ಡೇ ತೆಗೆದುಕೊಳ್ಳುವ. ಸ್ಟೂಡೆಂಟಿನ ರೆಕಾರ್ಡ್ ತೆಗೆದುಕೊಂಡ್ರೆ ಸ್ಟೂಡೆಂಟಿನ ರಿಲೇಟೆಡ್ ಏನೇನಿದೆ? ಅಟೆಂಡೆನ್ಸ್ ಇದೆ, ಲೈಬ್ರರಿ ಕಾರ್ಡ್ ಇದೆ, ಲೈಬ್ರರಿಯಲ್ಲಿ ಬುಕ್ ತಗೊಳ್ತಾನೆ, ಓಕೆ, ಅಥವಾ ಫೀಸ್ ಕಟ್ತಾನೆ, ಇವೆಲ್ಲ ರಿಲೇಟೆಡ್. ಫೀಸ್ ಕಟ್ಟೋದು, ಫೀಸಿನ ಇನ್ಫಾರ್ಮೇಷನ್ ಇದೆ, ಓಕೆ, ಅವೆಲ್ಲ ಅವನಿಗೆ ರಿಲೇಟೆಡ್ ಅಂತ ಆಯ್ತು. ಇದು ಎಲ್ಲದೂ ಒಂದರಲ್ಲೇ ಎಲ್ಲದು ಮೇಂಟೈನ್ ಆಯಿತು ಸ್ಕೂಲಿನ ಡೇಟಾಬೇಸ್ ರೆಕಾರ್ಡಲ್ಲಿ. ಅವಾಗ ಆಟೋಮೆಟಿಕ್ಲಿ ಎಲ್ಲವನ್ನ ಈಸಿಯಾಗಿ ಒಂದಕ್ಕೊಂದು ಲಿಂಕ್ ಮಾಡ್ಬೋದು, ಒಂದಕ್ಕೊಂದು ನೋಡ್ಬೋದು. ಒಂದು ಲೆಕ್ಕದಲ್ಲಿ ಈಗ ನಿಮ್ಮ ಮನೆ ತೆಗೆದುಕೊಂಡ್ರೆ ನಿಮ್ಮ ಪೇರೆಂಟ್ಸು, ನಿಮ್ಮ ಬ್ರದರ್ಸು, ಸಿಸ್ಟರ್ಸ್ ಅಂತ ಹೇಳಿದ್ರೆ ಎಲ್ಲ ಲಿಂಕಿಂಗ್ ಡೇಟಾ ಅಂತೇವೆ ನಾವು. ಒಬ್ರಿಗೊಬ್ರು ಲಿಂಕ್ ಇರ್ತಾರೆ, ಓಕೆ, ಯಾರೋ ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ. ಇಟ್ ಈಸ್ ಲಿಂಕಿಂಗ್, ಯಾಕೆಂದ್ರೆ ಒಂದೇ ಮನೇಲಿದ್ದಾರೆ, ಒಂದೇ ರೂಫಲ್ಲಿದ್ದಾರೆ ಅಂತ ಅರ್ಥ. ಅಂಥದೇ ಟೈಪ್ ಸಿಸ್ಟಮಿಗೆ ನಾವೇನಂತೇವೆ? ಡೇಟಾಬೇಸ್. ಓಕೆ, ಅಂಥದೇ ಟೈಪ್ ಸಿಸ್ಟಮ್. ಒಂದು ಫ್ಯಾಮಿಲಿ ಇದ್ದಾಗೆ, ಫ್ಯಾಮಿಲಿಯಲ್ಲಿರೋ ಮೆಂಬರ್ಸ್ ಎಲ್ಲ ಒಂದೊಂದು ರಿಲೇಷನ್ಸ್ ಅಂತೇವೆ ನಾವು. ಒಂದೊಂದು ರಿಲೇಷನ್ ಅದನ್ನು ಟೇಬಲ್ ಅಂತ ಹೇಳ್ತೇವೆ, ಮುಂದೆ ನೋಡ್ತೇವೆ ನಾವು ಅದ್ರ ಬಗ್ಗೆ. ಒಂದೊಂದು ರಿಲೇಷನ್ ಅದನ್ನು ಟೇಬಲ್ ಅಂತ ಹೇಳ್ತೇವೆ ಫ್ಯಾಮಿಲಿಯಲ್ಲಿ ಇರುವಂಥ ಮೆಂಬರ್ಸಿಗೆ. ಫ್ಯಾಮಿಲಿ ಅನ್ನೋದು ಏನಾಯಿತು? ಒಂದು ಡೇಟಾಬೇಸ್. ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಯೂಸ್ ಮಾಡೋದು, ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು, ಯಾಕೆಂದರೆ ಎಲ್ಲದು ಒಂದೇ ಫ್ಯಾಮಿಲಿಯಲ್ಲಿ ಇದ್ದಾರೆ, ಒಂದೇ ರೂಪಿನಲ್ಲಿ ಇದ್ದಾರೆ. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಡೇಟಾಬೇಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅದೇ ಡೇಟಾಬೇಸ್. ಅದಕ್ಕಾಗಿ ನಾವೇನಂತೇವೆ? ಕಲೆಕ್ಷನ್ ಆಫ್ ರಿಲೇಟೆಡ್ ಇನ್ಫಾರ್ಮೇಷನ್ ಇಸ್ ಕಾಲ್ಡ್ ಡೇಟಾಬೇಸ್ ಅಂತೇವೆ. ಕಲೆಕ್ಷನ್ ಆಫ್ ರಿಲೇಟೆಡ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಡೇಟಾಬೇಸ್. And managing the related information using various system is called database management system, DBMS ಅಂತೇವೆ. ಸಿಂಪಲ್ ಆಗಿ a software that can be used to create and manage database. ಡೇಟಾಬೇಸ್ ಅಂದ್ರೆ ಏನು? ರಿಲೇಟೆಡ್ ಇನ್ಫಾರ್ಮೇಷನ್, ಕಲೆಕ್ಷನ್ ಆಫ್ ರಿಲೇಟೆಡ್ ಇನ್ಫಾರ್ಮೇಷನ್ ಇಸ್ ಡೇಟಾಬೇಸ್. ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥ ಸಿಸ್ಟಮಿಗೆ DBMS ಅಂತೇವೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಪಾಪ್ಯುಲರ್ DBMS ಯಾವ್ಯಾವ್ದು ಇದ್ದಾವೆ ನಮ್ಮ ಮಾರ್ಕೆಟಲ್ಲಿ, ಇವನ್ನೆಲ್ಲ ಮೇಂಟೈನ್ ಮಾಡಿ ನಿಮಗೆ MySQL ಹಾಕಿದ್ದಾರೆ, ದಟ್ ಈಸ್ ಒನ್ ಥಿಂಗ್. ಇದನ್ನು ಓಪನ್ ಸೋರ್ಸ್ ಅಂತೇವೆ, ಯಾರು ಬೇಕಾದರೂ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು, ಫ್ರೀಯಾಗಿ ಸಿಗ್ತದೆ ಅಂತೇವೆ. ಆರೆಕಲ್ ಇದು ಪೇಡ್ ವರ್ಷನ್ ಅಂತೇವೆ, ಅದು ಪೇಡ್ ಸಾಫ್ಟ್ವೇರ್ ಅಂತೇವೆ, ನೀವು ಪರ್ಚೇಸ್ ಮಾಡೇ ತಗೊಳ್ಬೇಕು. ಹಾಗೆ PostgreSQL, ಓಕೆ, ಇದನ್ನು ಒಂದು SQL ಸರ್ವರು, ಇದನ್ನು ಪೇಡೆ. ಮೈಕ್ರೋಸಾಫ್ಟ್ ಎಕ್ಸೆಸ್ ಇದನ್ನು ಪೇಡು. ನೆಕ್ಸ್ಟ್ MongoDB, ಇವನ್ನೆಲ್ಲ ಬೇರೆ ಬೇರೆ DBMS ಸಾಫ್ಟ್ವೇರ್ಸ್ ಅಂತವೆ. ಡೇಟಾಬೇಸ್ ಮ್ಯಾನೇಜ್ ಮಾಡಲಿಕ್ಕಿರುವಂಥ ಸಾಫ್ಟ್ವೇರ್. ಡೇಟಾಬೇಸನ್ನು ಮೇಂಟೈನ್ ಮಾಡ್ಬೋದು, ಅದನ್ನು ಮ್ಯಾನೇಜು ಮಾಡ್ಬೋದು, ಇವೆಲ್ಲವನ್ನು ಯೂಸ್ ಮಾಡಿ. DBMS ಅಪ್ಲಿಕೇಶನ್ಸ್ ಇನ್ ರಿಯಲ್ ವರ್ಲ್ಡ್. ಸೊ ಅಂದರೆ ರಿಯಲ್ ಲೈಫಲ್ಲಿ ನಾವು ಯಾವ್ಯಾವ DBMS ಅನ್ನು ಯೂಸ್ ಮಾಡ್ತೇವೆ, ಯಾವ್ಯಾವ ಪರ್ಪಸ್ಸಿಗೆ DBMS ಅನ್ನು ಯೂಸ್ ಮಾಡ್ತೇವೆ. DBMS ಸರ್ವ್ಸ್ ಆಸ್ ಆನ್ ಇಂಟರ್ಫೇಸ್ ಬಿಟ್ವೀನ್ ಡೇಟಾಬೇಸ್ ಆ್ಯಂಡ್ ಎಂಡ್ ಯೂಸರ್ಸ್ ಆರ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. Retrieving data from a database through special type of commands is called querying the database. ನೋಡ್ರಿ, ಡೇಟಾಬೇಸನ್ನು ರಿಟ್ರೈವ್ ಮಾಡಲಿಕ್ಕೆ ಬೇರೆ ಬೇರೆ ಕ್ವೈರೀಸ್ ಬರೀತೇವೆ, ಅದನ್ನು ನಾವೇನಂತ ಹೇಳ್ತೇವೆ?
DBMS ಅಂತ ಹೇಳ್ತೇವೆ. ಬೇರೆ ಬೇರೆ ಕ್ವೈರೀಸ್ ಬರಿತೇವೆ, ಕರೆಕ್ಟಾ? ಮೇ ಬಿ ಸರ್ಚ್ ಮಾಡ್ಲಿಕ್ಕೆ ಕಮಾಂಡ್ ಬರಿತೇವೆ, ಮಾಡಿಫೈ ಮಾಡ್ಲಿಕ್ಕೆ ಕಮಾಂಡ್ ಬರಿತೇವೆ, ಡೇಟಾ ಹಾಕ್ಲಿಕ್ಕೆ ಕಮಾಂಡ್ ಬರಿತೇವೆ. ಅವನ್ನೆಲ್ಲ ನಾವೇನಂತೇವೆ? ಕ್ವೈರಿಂಗ್ ಅಂತ ಹೇಳ್ತೇವೆ, ಕ್ವೈರೀಸ್ ಮಾಡೋದು ಅಂತ ಹೇಳ್ತೇವೆ. ಅದನ್ನ ಸ್ಪೆಷಲ್ ಟೈಪ್ ಆಫ್ ಕಮಾಂಡ್, ಅದಕ್ಕೆ ಸ್ಪೆಷಲ್ ಕಮಾಂಡ್ಗಳನ್ನ ಯೂಸ್ ಮಾಡ್ತೇವೆ. ಅದನ್ನು ನಾವು ಮುಂದೆ ನೋಡ್ತೇವೆ, ಬೇರೆ ಬೇರೆ ಯಾವ್ಯಾವ ಕಮಾಂಡ್ಸ್ ಬರ್ತವೆ. ಸೆಲೆಕ್ಟ್ ಇದೆ, ಇನ್ಸರ್ಟ್ ಇದೆ, ಅಪ್ಡೇಟ್ ಅಂತಿದೆ, ಓಕೆ, ಡಿಲೀಟ್ ಅಂತಿದೆ. ಇವನ್ನೆಲ್ಲ ನಾವು ಯೂಸ್ ಮಾಡ್ತೇವೆ. ಸೊ ಕಾಮನ್ ಆಗಿ ಅಪ್ಲಿಕೇಶನ್ಸ್ ಯಾವ್ಯಾವುದು? ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಕಸ್ಟಮರ್ ಇನ್ಫಾರ್ಮೇಶನ್ ತೆಗಿಲಿಕ್ಕೆ, ಅಕೌಂಟ್ ಡೀಟೇಲ್ಸ್ ಅನ್ನ ಹಾಕ್ಲಿಕ್ಕೆ ಮತ್ತೆ ತೆಗಿಲಿಕ್ಕೆ, ಲೋನ್ ಡೀಟೇಲ್ಸ್, ಟು ಎಂಟರ್ ದ ಲೋನ್ ಡೀಟೇಲ್, ಟು ರಿಟ್ರೈವ್ ದಿ ಲೋನ್ ಡೀಟೇಲ್, ಟು ಎಂಟರ್ ಟ್ರಾನ್ಸಾಕ್ಷನ್ ಡೀಟೇಲ್ ಆರ್ ಟು ರಿಟ್ರೈವ್ ಟ್ರಾನ್ಸಾಕ್ಷನ್ ಡೀಟೇಲ್. ಇವನ್ನೆಲ್ಲ ಬ್ಯಾಂಕಿಂಗ್ ಅಲ್ಲಿ ಹೆಲ್ಪ್ ಆಗ್ತದೆ. ಕ್ರಾಪ್ ಲೋನಿಗೆ ಹೆಲ್ಪ್ ಆಗ್ತದೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಡೇಟಾ ಅಂದರೆ ಫಾರ್ಮರ್ಸ್ ಇಂದೆಲ್ಲ ಇನ್ಫಾರ್ಮೇಶನ್ ತೆಗಿಲಿಕ್ಕೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಪ್ರಾಡಕ್ಟ್ ಇನ್ಫಾರ್ಮೇಶನ್ಸ್ ಎಲ್ಲ ಮೇಂಟೈನ್ ಮಾಡೋದು. ಸ್ಟಾಕ್ ಮ್ಯಾನೇಜ್ ಮಾಡೋದು, ಅದನ್ನು ನಾವು ಇನ್ವೆಂಟ್ರಿ ಅಂತೇವೆ. ಸ್ಟಾಕ್ ಅನ್ನ ಮ್ಯಾನೇಜ್ ಮಾಡುವಂಥ ಸಿಸ್ಟಮಿಗೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ವೆಹಿಕಲ್ ಶಾಪ್ ಇದೆ ಅಂತ ಹೇಳಿದ್ರೆ, ವೆಹಿಕಲ್ ಎಷ್ಟು ಬಂತು, ಎಷ್ಟು ಸೇಲ್ ಆಯಿತು, ಎಷ್ಟು ಪರ್ಚೇಸ್ ಆಯಿತು, ಇದನ್ನೆಲ್ಲ ಮೇಂಟೈನ್ ಮಾಡೋದನ್ನ ನಾವು ಇನ್ವೆಂಟ್ರಿ ಅಂತೇವೆ, ಸ್ಟಾಕ್ ಮೂವ್ಮೆಂಟ್ಸ್ ಅಂತ. ಆನ್ಲೈನ್ ಶಾಪಿಂಗ್, ಆನ್ಲೈನ್ ಶಾಪಿಂಗಿಗೂ ಇದು ಹೆಲ್ಪ್ ಆಗ್ಬೋದು. ಐಟಮ್ಸ್ ಯಾವ್ಯಾವ್ದು ಇದ್ದಾವೆ ಅದ್ರ ಡೀಟೇಲ್ಸು, ಲಾಗಿನ್ ಡೀಟೇಲ್, ಯಾರು ಯೂಸರ್ ಯಾವ ಪ್ರಿಫರೆನ್ಸ್ ಮಾಡ್ತಾ ಇದ್ದಾನೆ, ಯಾವುದನ್ನು ಪದೇ ಪದೇ ಆರ್ಡರ್ ಮಾಡ್ತಾ ಇದ್ದಾನೆ, ಅಮೆಝಾನಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಆನ್ಲೈನ್ ಶಾಪಿಂಗ್ ಅಂಥದಕ್ಕೂ ಡೇಟಾಬೇಸ್ ಹೆಲ್ಪ್ ಆಗ್ತದೆ. ಆರ್ಗನೈಸೇಷನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಲೈಕ್ ಎಂಪ್ಲಾಯ್ ರೆಕಾರ್ಡ್ಸು, ಸ್ಯಾಲ್ರಿ ಡೀಟೇಲ್ಸ್ ಮ್ಯಾನೇಜ್ ಮಾಡೋದು, ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಮ್ಯಾನೇಜ್ ಮಾಡೋದು, ಬ್ರ್ಯಾಂಚಿನ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದು, ಇದನ್ನೆಲ್ಲ ಆರ್ಗನೈಸೇಷನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲೂ DBMS ಹೆಲ್ಪ್ ಆಗ್ತದೆ ಅಂತ. In our example, the student file and attendance file have roll number, name as common field name. To convert these two files into a database, we need to incorporate important changes to eliminate redundancy and improve efficiency. ನೋಡ್ರಿ, ಇದನ್ನು ನಾವೇನಾದ್ರೂ ಕಂಪ್ಯೂಟರೈಸ್ ಮಾಡಬೇಕು ಅಂತ ಹೇಳಿದ್ರೆ ಇವೆರಡು ಫೈಲನ್ನು, ಅವಾಗ ಏನನ್ನ ನೋಡಬೇಕು ಫಸ್ಟ್ ಅಂತ ಹೇಳಿದ್ರೆ, ಟ್ರೈ ಟು ರಿಮೂವ್ ದ ರಿಪಿಟೇಟಿವ್ ಡೇಟಾ, ರಿಡಂಡೆಂಟ್ ಡೇಟಾ ಅಂತ ಹೇಳ್ತೇವೆ. ರಿಡಂಡೆನ್ಸಿಯನ್ನ ಇಂಪ್ರೂವ್ ಮಾಡಬೇಕು. ನೇಮ್ ನೀಡ್ ನಾಟ್ ಬಿ ಮೇಂಟೈನ್ಡ್ ಇನ್ ಅಟೆಂಡೆನ್ಸ್ ಫೈಲ್, ಯಾಕೆಂದ್ರೆ ಆಲ್ರೆಡಿ ಅದು ಮೇಂಟೈನ್ ಆಗಿದೆ. ಒಂದು ಫೈಲಲ್ಲಿ ಮೇಂಟೈನ್ ಆಗಿದೆ ಅಂದರೆ ಮತ್ತೊಂದು ಫೈಲಲ್ಲಿ ಬರಬಾರ್ದು, ರಿಪೀಟ್ ಆಗಬಾರ್ದು. ಅವಾಗ ಏನಾಯ್ತು, ಅವಾಗ ಆ ಡೇಟಾ ರಿಪೀಟ್ ಆಯ್ದಂಗೆ ಆಯಿತು ಅಂದ್ಕೊಳ್ಳಿ, ಆಟೋಮೆಟಿಕ್ಲಿ ಅಲ್ಲಿ ಏನಾಯಿತು, ವೇಸ್ಟ್ ಆಯಿತು ಮೆಮರಿ ಅಂತ. ಮೆಮರಿ ವೇಸ್ಟ್ ಆಯಿತು ಅಂದ್ಕೊಳ್ಳೆ ದುಡ್ಡು ವೇಸ್ಟ್ ಆಯಿತು ಅಂತೇಳಿ ನಾವು ದರ್ ಮೇ ವೇಸ್ಟೇಜ್ ಆಫ್ ಮನಿ ಅಂತ ಹೇಳ್ತೇವೆ. ಓಕೆ, ಅಥವಾ ಡೇಟಾ ಹೆಚ್ಚಾದಂಗೆ ಸರ್ಚ್ ಮಾಡಲಿಕ್ಕೂ ಟೈಮ್ ಬೇಕು, ಕರೆಕ್ಟ್? ಲೈಕ್ ಫಾರ್ ಎಕ್ಸಾಂಪಲ್, ಈಗ 10 ಕ್ಯಾರೆಕ್ಟರ್ ನೇಮ್ ಇರೋದು 100 ಕ್ಯಾರೆಕ್ಟರಿಂದ ಆಯಿತು ಅಂದ್ಕೊಳ್ಳಿ, ಆಟೋಮೆಟಿಕ್ಲಿ ಸರ್ಚ್ ಮಾಡಲಿಕ್ಕೂ ಟೈಮ್ ಬೇಕು ಅಂತ ಆಯಿತು. 10 ಕ್ಯಾರೆಕ್ಟರ್ ಹುಡುಕೋದ್ರ ಬದಲಿಗೆ 100 ಕ್ಯಾರೆಕ್ಟರಿಂದ ಹುಡುಕಬೇಕು. ಅದಕ್ಕಾಗಿ ಅಲ್ಲಿ ಟೈಮು ಸೇವ್ ಆಗ್ತದೆ, ಕಡಿಮೆ ಡೇಟಾ ಆದಂಗೆ. ಅದಕ್ಕಾಗಿ ಅದನ್ನು ಹೇಳ್ತೇವೆ, ಇಟ್ ರಿಮೂವ್ ದ ರಿಡಂಡೆಂಟ್ ಡೇಟಾ. ನೆಕ್ಸ್ಟ್, ಸ್ಪ್ಲಿಟ್ ರಿಲೇಟೆಡ್ ಡೇಟಾ. If two siblings are in the same class, then same guardian details are maintained for both siblings. This is redundancy. By using a database, we can avoid this by splitting the student file into two files, student and guardian. Guardian the information separate maintain ಮಾಡಿಬಿಟ್ರೆ, guardian number ಅಂತ ಹಾಕ್ಬಿಟ್ರೆ, guardian number ಯಾರ್ದು ಸೇಮ್ ಇಬ್ಬರು ಮಕ್ಕಳಿದ್ದಾರೆ ಅಂದರೆ guardian number ಸೇಮ್ ಆಗಿಬಿಡ್ತದೆ. ಆಟೋಮೆಟಿಕ್ಲಿ ಅವಾಗ ಏನಾಯಿತು, ಇನ್ಫಾರ್ಮೇಶನ್ ಒಂದರಲ್ಲೇ ಮೇಂಟೈನ್ ಆಯಿತು ಅಂತ ಆಯಿತು. Create unique identifiers. One or more guardians can have the same name, so it will not be possible to identify which guardian is related to which student. In such case, we need to create an additional column, say guardian unique ID. Okay, ಪ್ರತಿಯೊಂದಕ್ಕೂ ಯುನಿಕ್ ಇನ್ಫಾರ್ಮೇಶನ್ ಅನ್ನು ಮೇಂಟೈನ್ ಮಾಡಲೇಬೇಕು, ಯಾವುದೇ ಒಂದು ಟೇಬಲ್ ಡೇಟಾ ಮೇಂಟೈನ್ ಮಾಡ್ತೀರಿ ಅಂತ ಹೇಳಿದ್ರೆ. ಸೊ ವಾಟ್ ಈಸ್ ಡೇಟಾಬೇಸ್ ಸ್ಕೀಮಾ? ಡೇಟಾಬೇಸ್ ಸ್ಕೀಮಾ ಇಸ್ ದಿ ಡಿಸೈನ್ ಆಫ್ ಎ ಡೇಟಾಬೇಸ್ ಅಂತೇವೆ. ಇಟ್ ಈಸ್ ದ ಸ್ಕೆಲೆಟಾನ್ ಆಫ್ ದ ಡೇಟಾಬೇಸ್ ದಟ್ ರಿಪ್ರೆಸೆಂಟ್ಸ್ ದ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂದ್ರೆ ಏನು? ಈಗ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾನೊಂದು ನೋಟ್ಬುಕ್ಕಲ್ಲಿ ಒಂದು ಸ್ಟೂಡೆಂಟ್ಸಿನ ಇನ್ಫಾರ್ಮೇಶನ್ ಬರಿತೇನೆ, ಅಥವಾ ಒಂದು ಫೈಲಲ್ಲಿ ಸ್ಟೂಡೆಂಟ್ಸಿನ ಇನ್ಫಾರ್ಮೇಶನ್ ಬರಿತೇನೆ, ಅಥವಾ ಅಟೆಂಡೆನ್ಸ್ ರಿಜಿಸ್ಟ್ರೇ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಬರಿತೇನೆ ಅಂತ ಹೇಳಿದ್ರೆ ಫಸ್ಟ್ ಏನು ಮೇಂಟೈನ್ ಮಾಡ್ತೇನೆ ಅಂತ ಹೇಳಿದ್ರೆ ಅವನ ರೋಲ್ ನಂಬರು, ಅವನ ಹೆಸರು, ಓಕೆ,
ಅವನು ಯಾವ ಕ್ಲಾಸು ಮೇಲ್ಗಡೆ ಬರಿತಾನೆ, ಇವನ್ನೆಲ್ಲ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾನೆ ಎಲ್ಲವನ್ನು ಕರೆಕ್ಟಾಗಿ. ಅಂದರೆ ಆ ಟೈಪಲ್ಲಿ ಮೇಂಟೈನ್ ಮಾಡೋದನ್ನು ನಾವೇನಂತೇವೆ ಸ್ಕೀಮಾ ಅಂತ ಹೇಳ್ತೇವೆ. ದಟ್ ಈಸ್ ಡೇಟಾಬೇಸ್ ಸ್ಕೀಮಾ, ದ ಡಿಸೈನ್ ಆಫ್ ಎ ಡೇಟಾಬೇಸ್. ಡಿಸೈನ್ ಆಫ್ ಎ ಡೇಟಾಬೇಸ್ ಅಂತ ಹೇಳಿದ್ರೆ ಏನೇನು ಬರ್ತದೆ? ಟೇಬಲಿನ ಹೆಸರು, ನಾನು ಹೇಳಿದ್ನಲ್ಲ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಮೇಲ್ಗಡೆ ಕ್ಲಾಸ್ ನೇಮ್ ಬರಿಬೇಕು, ಅದು ಟೇಬಲ್ ನೇಮ್ ಅನ್ನೋ ಟೈಪ್ ಆಯಿತು. ಪ್ರತಿಯೊಂದು ಕಾಲಮ್ಸು, ರೋಲ್ ನಂಬರು, ಅವನ ಹೆಸರು, ಕಡೆಗೆ ಡೇಟು, ಡೇ ಬರಿಬೇಕು, ಅವನ್ನೆಲ್ಲ ನಾವೇನಂತೇವೆ ಕಾಲಮ್ಸ್ ಅಂತೇವೆ. ಇವನ್ನೆಲ್ಲವನ್ನು ನಾವೇನಂತ ಹೇಳ್ತೇವೆ. ಮತ್ತು ಅದರಲ್ಲಿ ಏನು ನಾವು ಡೇಟಾ ಬರಿತೇವೆ ಅದು ಸಹ, ಅದೆಲ್ಲವನ್ನ ಸೇರಿ ನಾವು ಡೇಟಾಬೇಸ್ ಸ್ಕೀಮಾ ಅಂತೇವೆ. ಇವನ್ ಅದರಲ್ಲಿ ಕಾನ್ಸ್ಟೆಂಟ್ಸು ಬಂತು ಅಂತ ಹೇಳ್ತೇವೆ. ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ರೆ ರಿಸ್ಟ್ರಿಕ್ಷನ್ಸ್, ಕೆಲವೊಂದು ರಿಸ್ಟ್ರಿಕ್ಷನ್ಸ್ ನಾವು ಯೂಸ್ ಮಾಡ್ತೇವೆ. ಕರೆಕ್ಟಾ? ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ 30 ದಿನ ಇದೆ ಅಂದರೆ 30 ದಿನ ತಗೊಳ್ಬೇಕು, 31 ತಗೊಳ್ಲಿಕ್ಕೆ ಆಗೋದಿಲ್ಲ. ಓಕೆ, ಇವೊಂದು 31 ಅಂತ ಕಾಲಮ್ ಕೊಟ್ಟರು ನಾವು 30 ಬರಿಬೇಕು. ಯಾಕೆಂದರೆ ಸೆಪ್ಟೆಂಬರ್ ಮಂತ್ ಇದೆ, ಅವಾಗ 30 ಬರಿಬೇಕಾಯ್ತು. ಫೆಬ್ರವರಿ ಇದೆ, 28 ಬರಿಬೇಕಾಯ್ತು. ಅವನ್ನೆಲ್ಲ ನಾವು ಏನಂತ ಹೇಳ್ಬೋದು? ರಿಸ್ಟ್ರಿಕ್ಷನ್ಸ್, ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದ ರಿಲೇಷನ್ಶಿಪ್ ಅಮಾಂಗ್ ದ ಟೇಬಲ್ಸ್, ಎರಡಕ್ಕೂ ರಿಲೇಟ್ ಮಾಡುವಂಥದ್ದು. ಈಗ ಲೈಕ್ ಸ್ಟೂಡೆಂಟ್ ಅಟೆಂಡೆನ್ಸ್ ಹೆಂಗೆ ರಿಲೇಟ್ ಆಗ್ತವೆ? ಅವನ ರೋಲ್ ನಂಬರ್ ಮೇಲೆ ರಿಲೇಟ್ ಆಗ್ಬೋದು, ಅಥವಾ ಅವನ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ರಿಲೇಟ್ ಆಗ್ಬೋದು. ಅಂದರೆ ಒಂದು ಕಾಮನ್ ಇದ್ರ ಮೇಲೆ ನಾವು ರಿಲೇಟ್ ಮಾಡಬೇಕು. ಓಕೆ, ಕರೆಕ್ಟಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಮನುಷ್ಯರು ಇದರಲ್ಲಿ ಮ್ಯಾರೇಜ್ ಅಂತ ಇದೆ. ಕರೆಕ್ಟಾ? ಹೇಗೆ ರಿಲೇಟ್ ಮಾಡ್ತೇವೆ? ಮ್ಯಾರೇಜಸ್ ಕಾಮನ್ಲಿ ಏನಾಗ್ತದೆ? ಕಾಸ್ಟ್ ಸಿಸ್ಟಮ್ ಅಲ್ಲಿ ರನ್ ಆಗ್ತದೆ. ಕರೆಕ್ಟಾ? ಇಬ್ಬರದು ಸೇಮ್ ಕಾಸ್ಟ್ ಇದ್ರೆ ಮ್ಯಾರೇಜ್ ಅಂತ ಹೇಳೋ. ಆದರೆ ಮ್ಯಾರೇಜ್ ಅಂತ ಹೇಳಿದ್ರೆ ರಿಲೇಷನ್ ಅಂತ ಅರ್ಥ. ಅಂದರೆ ಎರಡು ಮಂದಿ ರಿಲೇಟ್ ಆಗ್ತಾರೆ ಅಂತ ಹೇಳಿದ್ಕೊಳ್ಳಿ, ಅದಕ್ಕೊಂದು ಸಿಸ್ಟಮ್ ಅನ್ನ ಮೇಂಟೈನ್ ಮಾಡಿದ್ದಿದೆ. ಓಕೆ, ಅದು ಬೇರೆ ಬೇರೆ ಇರಬಹುದು ಆ ಟೈಪಲ್ಲಿ, ಅದು ನಮ್ಗೆ ಬೇಡ, ಜಸ್ಟ್ ಒಂದು ಐಡಿಯಾ ನಿಮಗೆ. ಕಾಸ್ಟ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಏನಾಯ್ತು? ರಿಲೇಟ್ ಮಾಡೋದು ಅಂತ ಆಯ್ತು. ಅದಕ್ಕಾಗಿ ಅದನ್ನು ಏನಂತ ಹೇಳಬಹುದು? ಅದು ಕನ್ಸ್ಟ್ರೆಂಟ್ಸ್ ಅಂತ ಹೇಳಬಹುದು. ಅವೆಲ್ಲ ಕನ್ಸ್ಟೆಂಟ್ಸ್, ರಿಸ್ಟ್ರಿಕ್ಷನ್ಸ್. ಕರೆಕ್ಟ್? ಮ್ಯಾರೇಜಿಗೆ ಅದು ರಿಸ್ಟ್ರಿಕ್ಷನ್, ಕಾಸ್ಟ್ ಸಿಸ್ಟಮ್ ಅಂತ ಹೇಳೋದು. ಓಕೆ, ಆ ಟೈಪಲ್ಲೇ ಎಲ್ಲ ಇದರಲ್ಲೂ ಬರ್ತದೆ. ಅದನ್ನ ಸೇಮ್ ಟೈಪಲ್ಲಿ ನಾವು ಇಲ್ಲಿ ಅಂತ ಹೇಳ್ತೇವೆ ಡೇಟಾಬೇಸ್ ಸ್ಕೀಮಾ ಅಂತ ಹೇಳೋದ್ರಲ್ಲಿ ಎಲ್ಲದೂ ಬಂತು. ರಿಸ್ಟ್ರಿಕ್ಷನ್ಸು ಬಂತು, ಸ್ಟ್ರಕ್ಚರು ಬಂತು, ಪ್ರತಿಯೊಂದು ಬಂತು. ಕನ್ಸ್ಟ್ರೆಂಟ್ಸ್ ಅಂತ ಹೇಳ್ತೇವೆ. ಕನ್ಸ್ಟ್ರೆಂಟ್ಸ್ ಅಂತ ಹೇಳಿದ್ರೆ ಸಮ್ ಟೈಮ್ ವಿ ಪುಟ್ ಸರ್ಟೇನ್ ರಿಸ್ಟ್ರಿಕ್ಷನ್ಸ್ ಆರ್ ಲಿಮಿಟೇಷನ್ಸ್ ಆನ್ ದ type of data that can be inserted in one or more columns of the table. This is done by specifying one or more constraints on that column while creating the table. Table create ಮಾಡಬೇಕಾದ್ರೆ constraints ಹಾಕ್ತೇನೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ನನಗೆ 6 ದಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಉಂಟು. 60001 ಅಂತ ತಗೊಳುತ್ತೆ, 60002. ಆವಾಗ ಏನಾಯ್ತು? ಆಟೋಮೆಟಿಕ್ 6 ಅಂತ ಹೇಳೋದು ಇರಬೇಕು ಅಂತ ಆಯ್ತು. ಲೈಕ್ ಈಗ ಫಾರ್ ಎಕ್ಸಾಂಪಲ್ ಕಾಲೇಜ್ ನೇಮ್ ಅಥವಾ PUC ಅಂತ, PUC ಅಂತ ನಂಗೆ ಗೊತ್ತಾಗ್ಲಿಕ್ಕೆ ನಾನು ಏನು ಮಾಡ್ತೇನೆ? PU ಅಂತ ಹೇಳಿ ಹಾಕಿ ನಂಬರ್ ತೆಗೆದುಕೊಳ್ತೇನೆ. ಅವಾಗ ಆಟೋಮೆಟಿಕ್ಲಿ ಏನಾಯ್ತು? PU ಅಂತ ಗೊತ್ತಾಗ್ತದೆ, PUC ಸ್ಟೂಡೆಂಟ್ ಅಂತ. ಆ ಟೈಪಲ್ಲೆಲ್ಲ ಮಾಡಿದ್ರೆ ರಿಸ್ಟ್ರಿಕ್ಷನ್ಸ್ ಆಯ್ತು. ಅಂದರೆ ಫಸ್ಟ್ ಕ್ಯಾರೆಕ್ಟರ್ PUC ಅಂತ, ಫಸ್ಟು ಕ್ಯಾರೆಕ್ಟರ್ PU ಅಂತ ಇರಲೇಬೇಕು ಅಂತ ಹೇಳೋದು ಮೇಂಟೈನ್ ಮಾಡಬೇಕಾಯ್ತು. ಒನ್ ಕ್ಯಾನ್ ಡಿಫೈನ್ ದ ಕಾನ್ಸ್ಟೆಂಟ್ ದಟ್ ಕಾಲಮ್ ಮೊಬೈಲ್ ನಂಬರ್ ಕ್ಯಾನ್ ಓನ್ಲಿ ಹ್ಯಾವ್ ನಾನ್ ನೆಗೆಟಿವ್ ಇಂಟೀಜರ್ ವ್ಯಾಲ್ಯೂ ಆಫ್ ಎಕ್ಸಾಕ್ಟ್ಲಿ 10 ಡಿಜಿಟ್ಸ್. ನೋಡ್ರಿ, ಮೊಬೈಲ್ ನಂಬರ್ ಮೇಂಟೈನ್ ಮಾಡ್ಲಿಕ್ಕೆ 10 ಡಿಜಿಟ್ ಬೇಕು, ಮತ್ತೆ ಅದು ನೆಗೆಟಿವ್ ನಂಬರನ್ನು ತಗೊಳ್ಬಾರ್ದು, ಅದು ರಿಸ್ಟ್ರಿಕ್ಷನ್ಸ್. ಅದನ್ನು ಡೇಟಾ ಕನ್ಸ್ಟೆಂಟ್ಸ್ ಅಂತ ಹೇಳ್ತೇವೆ. ಮೆಟಾ ಡೇಟಾ ಆ್ಯಂಡ್ ಡೇಟಾಬೇಸ್ ಇನ್ಸ್ಟೆನ್ಸಸ್. ವಾಟ್ ದಿಸ್ ಮೆಟಾ ಡೇಟಾ ಆ್ಯಂಡ್ ಡೇಟಾಬೇಸ್ ಇನ್ಸ್ಟೆನ್ಸ್ ಅಂದರೆ ಏನು? ಮೆಟಾ ಡೇಟಾ ಆರ್ ಡೇಟಾ ಡಿಕ್ಷನರಿ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಓಕೆ, ಇವನ್ನೆಲ್ಲ ನಿಮಗೆ 1-2 ಮಾರ್ಕ್ಸಲ್ಲೂ ಕೇಳಬಹುದು. ಮೆಟಾ ಡೇಟಾ ಅಂದರೆ ಏನು, ಆರ್ ಡೇಟಾ ಡಿಕ್ಷನರಿ ಅಂದರೆ ಏನು? The database schema along with various constraints on the data is stored by DBMS in a database catalog or dictionary called metadata. ನೋಡ್ರಿ, ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರೆ ಆಯ್ತು. ಮೆಟಾಡೇಟಾ ಅಂದ್ರೆ ಏನು? ಸ್ಕೀಮಾ. ಏನು ಸ್ಕೀಮಾ ಅಂತ ಹೇಳಿದ್ರೆ ಏನೇನಾಯ್ತು? ಕಾಲಮ್, ಟೇಬಲಿನ ಹೆಸರು, ಕಾಲಮಿನ ಹೆಸರು. ಓಕೆ, ಅದ್ರ ಸಂಗಡ ರಿಸ್ಟ್ರಿಕ್ಷನ್ಸು ಅಥವಾ ಕನ್ಸ್ಟೆಂಟ್ಸ್ ಅಂತೇವೆ. ಇವನ್ನೆಲ್ಲ ಡೇಟಾ DBMS ಎಲ್ಲಿ ಸ್ಟೋರ್ ಮಾಡಿಡ್ತದೆ? ಡೇಟಾಬೇಸ್ ಕ್ಯಾಟ್ಲಾಗ್ ಅಲ್ಲಿ ಸ್ಟೋರ್ ಮಾಡಿಡ್ತದೆ. ಅದನ್ನೇ ನಾವೇನಂತೇವೆ? ಡಿಕ್ಷನರಿ ಅಂತ ಹೇಳಿ ಹೇಳ್ತೇವೆ. ಅದನ್ನ ಇನ್ನೊಂದು ಹೆಸರು ಯಾವುದು? ಮೆಟಾಡೇಟಾ. ಓಕೆ, ಮೆಟಾಡೇಟಾ ಈಸ್ ಎ ಡೇಟಾಬೇಸ್ ಕ್ಯಾಟ್ಲಾಗ್ ಆರ್ ಡಿಕ್ಷನರಿ ವಿಚ್ ಮೇಂಟೈನ್ಸ್ database schema, that is table name, column names, constraints,
and the data in the DBMS. ಅದನ್ನು ಮೆಟಾಡೇಟಾ ಅಂದರೆ ಮೆಟಾಡೇಟಾ ಇಸ್ ಡೇಟಾ ಅಬೌಟ್ ದಿ ಡೇಟಾ. ಡೇಟಾ ಅಬೌಟ್ ದಿ ಡೇಟಾ, ಡೇಟಾ ಏನಿದೆ ಅಂತ ಹೇಳೋದ್ರ ಬಗ್ಗೆ ನಮ್ಗೆ ಹೇಳುವಂಥದ್ದು, ಅದಕ್ಕೆ ನಾವು ಮೆಟಾಡೇಟಾ. ಇಟ್ ಕಂಟೈನ್ಸ್ ಇನ್ಫಾರ್ಮೇಶನ್ ಅಬೌಟ್ ಟೇಬಲ್ ಸ್ಟ್ರಕ್ಚರ್, ಕಾಲಮ್ ನೇಮ್ಸ್, ಡೇಟಾ ಟೈಪ್ಸ್, ರಿಲೇಶನ್ಶಿಪ್ ಆ್ಯಂಡ್ ಕನ್ಸ್ಟೆಂಟ್ಸ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಡೇಟಾಬೇಸ್ ಇನ್ಸ್ಟೆನ್ಸ್ ಅಂದರೆ ಏನು? ವಾಟ್ ಈಸ್ ಡೇಟಾಬೇಸ್ ಇನ್ಸ್ಟೆನ್ಸ್? When we define a database, structure or schema, state or database is empty. There is no data entries there. After loading data, the state or snapshot of the database at any given time is the database instance. Note. When we define database, ಅಂದರೆ ಫಸ್ಟಿಗೆ ಸ್ಟ್ರಕ್ಚರ್ ಹಾಕಿದಾಗ ಅದರಲ್ಲಿ ಏನೂ ಡೇಟಾ ಇರೋದಿಲ್ಲ, ಅಂದ್ರೆ ಅದು ಖಾಲಿ ಕಾಲಮ್ ಹಾಕಿಟ್ಟಂಗಾಯ್ತು. ಅಟೆಂಡೆನ್ಸ್ ರಿಜಿಸ್ಟರ್ ಇದೆ, ಕಾಲಮ್ ಹಾಕಿಟ್ಟಿದ್ದಿರ್ತೆ. ನೀವು ಅಟೆಂಡೆನ್ಸ್ ರಿಜಿಸ್ಟರ್ನ ಶಾಪಿಂದ ತಗೊಂಡಂಗೆ ಆ ಟೈಪಲ್ಲಿ ಇದ್ರೆ ಅದಕ್ಕೆ ನಾವು ಎಂಟಿ ಇದೆ ಅಂತ ಆಯ್ತು. ಅದರಲ್ಲಿ ನಾನೇನು ಮಾಡ್ತೇನೆ, ಪ್ರತಿಯೊಂದು ಸ್ಟೂಡೆಂಟಿನ ರೋಲ್ ನಂಬರು, ನೇಮು, ಅವನ ಅಟೆಂಡೆನ್ಸ್ ಬರಿತಾ ಹೋಗ್ತೇನೆ. ಆವಾಗ ಅದು ಒಂದು ಶಾರ್ಟಲ್ಲಿ ಅಂದರೆ ಒಂದು ದಿನ, ನಾನೀಗ ಇವತ್ತಿನ ದಿನ ನಾ ಅಟೆಂಡೆನ್ಸ್ ಹಾಕಿದೆ, ಎಲ್ಲ ಸ್ಟೂಡೆಂಟ್ಸಿನ ಅಟೆಂಡೆನ್ಸ್ ಹಾಕಿದೆ. ಆವಾಗ ಅದೇನಾಯಿತು, ಡೇಟಾಬೇಸ್ ಇನ್ಸ್ಟೆನ್ಸ್ ಅಂತ ಆಯಿತು. ನೋಡ್ರಿ, after loading data, the state or snapshot of the database at any given time is the database instance. It represents the actual data stored in the database at a particular moment. ನೋಡ್ರಿ, ಈಗ ಕ್ಲಾಸ್ ಟೀಚರ್ ಏನು ಮಾಡ್ತಾರೆ, ಕ್ಲಾಸ್ ನಡೀತಾ ಇರಬೇಕಾದ್ರೆ ಅಟೆಂಡೆನ್ಸ್ ಹಾಕ್ತಾರೆ, ಆ ಮೊಮೆಂಟಲ್ಲಿ ಅವ್ರು ಹಾಕ್ತಾರೆ. ಓಕೆ, ಅದನ್ನು ನಾವೇನಂತ ಹೇಳ್ಬೋದು, ಡೇಟಾಬೇಸ್ ಇನ್ಸ್ಟೆನ್ಸ್. ಕ್ಲಿಯರ್? ಓಕೆ, ಡೇಟಾಬೇಸ್ ಸ್ಟ್ರಕ್ಚರ್ ಮುಂಚೆ ರೆಡಿ ಆಗಿದ್ದಿರ್ತದೆ, ಅಟೆಂಡೆನ್ಸ್ ರಿಜಿಸ್ಟರ್ ರೆಡಿ ಇದೆ. ಆಮೇಲೆ ನಾವು ಕ್ಲಾಸ್ ಟೀಚರ್ ಏನು ಮಾಡ್ತಾನೆ, ಕ್ಲಾಸಿಗೆ ಹೋಗಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಮೊಮೆಂಟಲ್ಲಿ ಏನು ಮಾಡ್ತಾನೆ, ಎಂಟ್ರಿ ಮಾಡ್ತಾನೆ. ಅದಕ್ಕೆ ನಾವೇನಂತೇವೆ, ಡೇಟಾಬೇಸ್ ಇನ್ಸ್ಟೆನ್ಸ್. ನೆಕ್ಸ್ಟ್, ಕ್ವೆರಿ ಆ್ಯಂಡ್ ಡೇಟಾ ಮ್ಯಾನಿಪುಲೇಷನ್. So what is query? A query is a request to a database for obtaining information in a desired way. Query can be made to get data from one table or from combination of tables. ನೋಡ್ರಿ, ಕ್ವೆರೀಸ್ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ತೆಗೆದುಕೊಳ್ಳೋದು. ಒಂದೇ ಟೇಬಲಿಂದ ಅಲ್ಲ, ಒಂದಕ್ಕಿಂತ ಹೆಚ್ಚಿಗೆ ಟೇಬಲಿಂದನೂ ತೆಗೆದುಕೊಳ್ಳೋದಿರಬಹುದು, ಆದರೆ ಎಲ್ಲ ರಿಲೇಟೆಡ್ ಇರಬೇಕು. ರಿಲೇಟ್ ಮಾಡಿ ತೆಗೆದುಕೊಳ್ಳೋದು ಅಂದರೆ ಎಲ್ಲದರಲ್ಲೂ ರಿಲೇಟೆಡ್ ಇರುವಂಥ ಕಾಲಮ್ ಇರಬೇಕು. ಆವಾಗ ನಾನೇನು ಮಾಡ್ಬೋದು, ಅದನ್ನು ಕ್ವೈರೀಸ್ ಅಂತೇಳಿ. ಕ್ವೈರೀಸ್ ಬೇಕಾದ್ರೆ ಇನ್ಸರ್ಟ್ ಮಾಡ್ಲಿಕ್ಕೆ ಮಾಡಿರ್ಬೋದು, ಅಪ್ಡೇಟಿಗೆ ಆಗಿರ್ಬೋದು, ಡಿಲೀಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಆಮೇಲೆ ಅಪ್ಲೋಡ್ ಮಾಡ್ಲಿಕ್ಕೆ ಇರ್ಬೋದು. ಓಕೆ, ಇವನ್ನೆಲ್ಲ ಕ್ವೈರೀಸ್. ಅದು ಕ್ವೈರೀಸ್ ಯಾವ್ದು ರಿಲೇಟೆಡು ಬರೆದಿದ್ದಿರ್ಬೋದು. ಅದು ಒಂದು ರಿಕ್ವೆಸ್ಟ್, ಡೇಟಾಬೇಸಿಗೆ ರಿಕ್ವೆಸ್ಟ್ ಮಾಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ನಾವು ಕ್ವೈರೀಸ್ ಅಂತ ಹೇಳ್ತೇವೆ. ಡೇಟಾ ಮ್ಯಾನಿಪುಲೇಷನ್, ಮಾಡಿಫಿಕೇಶನ್ ಆಫ್ ಡೇಟಾಬೇಸ್ consists of 3 operations: insertion, deletion, update. ಅಂದರೆ ಡೇಟಾ ಮ್ಯಾನಿಪುಲೇಷನ್ ಅಂತ ಹೇಳಿದ್ರೆ DML ಅಂತೇವೆ ನಾವು. ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ ಹೇಳೇ ಇದೆ, ಅದನ್ನು DML ಅಂತ ಹೇಳ್ತೇವೆ. ಇನ್ಸರ್ಷನ್ನು, ಡಿಲೀಷನ್ನು, ಅಪ್ಡೇಟ್. ಇನ್ಸರ್ಷನ್ ಆಪರೇಷನ್ನು, ಡಿಲೀಷನ್ ಆಪರೇಷನ್ನು, ಅಪ್ಡೇಟ್ ಆಪರೇಷನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ಡೇಟಾ ಮ್ಯಾನಿಪುಲೇಟ್ ಆಗ್ತಾ ಉಂಟು. ಡೇಟಾ ಏನೋ ಚೇಂಜಸ್ ಆಗ್ಬೋದು. ಈಗ ಲೈಕ್ 10 ಇದ್ದಿದ್ದು 11 ಆಗಬೇಕು ಅಂದರೆ ಇನ್ಸರ್ಷನ್ ಆಗಬೇಕು, 10 ಇದ್ದಿದ್ದು 9 ಆಗಬೇಕು ಅಂದರೆ ಡಿಲೀಟ್ ಆಗಬೇಕು, 10 ಇದ್ದಿದ್ರಲ್ಲೇ ಏನಾದ್ರು ಚೇಂಜಸ್ ಆಗಬೇಕು ಅಂದರೆ ಅಪ್ಡೇಟ್ ಆಗಬೇಕು. ಅಂದರೆ ಡೇಟಾ ಏನಾಯಿತು, ಏನೋ ಒಂದು ಚೇಂಜಸ್ ಆಯಿತು, ಅದಕ್ಕೆ ಡೇಟಾ ಮ್ಯಾನಿಪುಲೇಷನ್ ಅಂತ ಹೇಳಿ. ನೆಕ್ಸ್ಟ್, ರಿಲೇಷನಲ್ ಡೇಟಾ ಮಾಡೆಲ್. ಡಿಫ್ರೆಂಟ್ ಟೈಪ್ ಆಫ್ DBMS ಆರ್ ಅವೈಲೇಬಲ್ ಅಂಡ್ ದರ್ ಕ್ಲಾಸಿಫಿಕೇಶನ್ ಇಸ್ ಡನ್ ಬೇಸ್ಡ್ ಆನ್ ದ underlying data model. A data model describes the structure of the database, including how data are defined and represented, relationships amongst data and the constraints. ಅಂದರೆ ಒಂದಕ್ಕೊಂದು ಡೇಟಾ ಮತ್ತು ಕನ್ಸ್ಟೆಂಟ್ಸ್ ಹೇಗೆ ರಿಲೇಟ್ ಆಗಿದೆ ಅದ್ರ ಮೇಲೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಬೇರೆ ಬೇರೆ ಡೇಟಾ ಮಾಡೆಲ್ ಹೇಳಿದ್ದಿದೆ. ಅದರಲ್ಲಿ ಬೆಸ್ಟ್ ಮಾಡೆಲ್ ಅಂದರೆ RDBMS ಅಂತ ನಾವು, ರಿಲೇಷನಲ್ ಡೇಟಾ ಮಾಡೆಲ್. ಇಲ್ಲಿ ನೋಡ್ಬೋದು. ರಿಲೇಷನಲ್ ಡೇಟಾ ಮಾಡೆಲ್ ಅಂದ್ರೆ ಏನು? ಮೋಸ್ಟ್ ಕಾಮನ್ಲಿ ಯೂಸ್ ಡೇಟಾ ಮಾಡೆಲ್ ವೇರ್ ಡೇಟಾ ಇಸ್ ಆರ್ಗನೈಸ್ಡ್ ಇನ್ ಟೇಬಲ್ಸ್. ಅದನ್ನು ನಾವು ರಿಲೇಷನ್ಸ್ ಅಂತೇಳಿ ಹೇಳ್ತೇವೆ. ಯಾಕೆಂದರೆ ರಿಲೇಷನ್ಸಲ್ಲಿ ಟೇಬಲ್ಸಲ್ಲಿ ಮೇಂಟೈನ್ ಮಾಡಿದ್ರೆ ಡೇಟಾಬೇಸನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೇವೆ. ಎಲ್ಲದು ಒಂದೇ ಕಡೆ ಇದೆ. ನಾನು ನಿಮ್ಗೆ ಅದಕ್ಕಾಗಿ ಫ್ಯಾಮಿಲಿ ಇದ್ದಂಗೆ ಅಂತ ಹೇಳಿದೆ. ಫ್ಯಾಮಿಲಿ ಮೆಂಬರ್ ಎಲ್ಲ ಟೇಬಲ್ಸ್ ಇದ್ದಂಗೆ.
ಒಂದು ಫ್ಯಾಮಿಲಿಯಲ್ಲಿ ಇದ್ದಾಗ ಆಟೋಮೆಟಿಕ್ ರಿಲೇಷನ್ಸ್ ಕರೆಕ್ಟಾಗಿ ಆಗ್ತದೆ ಅಂತ ಅರ್ಥ. ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್, ಡೇಟಾ ರಿಪ್ರೆಸೆಂಟೆಡ್ ಆಸ್ ಆಬ್ಜೆಕ್ಟ್ ಸಿಮಿಲರ್ ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಪ್ರತಿಯೊಂದು ಡೇಟಾವನ್ನು ಒಂದು ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಕನೆಕ್ಟ್ ಮಾಡುವಂಥದ್ದು. ಇದು OOP ಅಂತೇಳಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮಾಡೆಲ್ಸ್ ಅಂತ ಟೈಪಲ್ಲಿ ಬಂತು. ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್. ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್, ಯೂಸರ್ uses entities and the relationships to represent data. Entity relationship, ಲೈಕ್ ಈಗ ಟೀಚರ್ ಮತ್ತು ಸ್ಟೂಡೆಂಟ್, ಓಕೆ, ಎರಡು ಎಂಟಿಟೀಸ್, ಎರಡು ರಿಲೇಟೆಡ್ ಇದ್ರೆ ಕ್ಲಾಸ್ ಆಗ್ತದೆ, ಕರೆಕ್ಟ್. ಟೀಚರ್ ಮತ್ತು ಸ್ಟೂಡೆಂಟ್ ಬೇರೆ ಬೇರೆ, ಟೀಚರ್ ಅನ್ನೋದು ಒಂದು ಎಂಟಿಟಿ, ಸ್ಟೂಡೆಂಟ್ ಅನ್ನೋದು ಒಂದು ಎಂಟಿಟಿ, ಎರಡು ಸೇರಿಸಿದ್ರೆ ರಿಲೇಶನ್ಶಿಪ್ ಆಗ್ತದೆ, ಕ್ಲಾಸ್ ಆಗ್ತದೆ, ಕರೆಕ್ಟ್. ಅವಾಗ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ ಹೇಳ್ಬೋದು. ಹಾಗೆ ಡಾಕ್ಯುಮೆಂಟ್ ಮಾಡೆಲ್ ಸ್ಟೋರ್ಸ್ ಡೇಟಾ ಇನ್ ಎ ಡಾಕ್ಯುಮೆಂಟ್ ಫಾರ್ಮೆಟ್ ಲೈಕ್ JSON ಆರ್ XML. ಜಾವಾ ಸ್ಕ್ರಿಪ್ಟ್ ಎಲ್ಲ ಆದರೆ JSON ಮಾಡೆಲಲ್ಲಿ, ಅಥವಾ ನಿಮ್ಮ HTML ಅಲ್ಲಿ ಮತ್ತೆ ಕಂಪ್ನೀಸ್ ಎಲ್ಲ ಏನು ಮಾಡ್ತವೆ, ಅವ್ರದ್ದು ರಿಲೇಟೆಡ್ ಇನ್ಫಾರ್ಮೇಷನ್ ಇಡಲಿಕ್ಕೆ XML ಅನ್ನು ಎಕ್ಸ್ಟೆನ್ಸಿವ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತವೆ. ಅದು ಡಾಕ್ಯುಮೆಂಟ್ ಮಾಡೆಲ್ ಅಂತೇವೆ. ನೆಕ್ಸ್ಟ್ ಹೈರಾರ್ಕಿಕಲ್ ಮಾಡೆಲ್ ಅಂತೇವೆ, ಡೇಟಾ ಆರ್ಗನೈಸ್ಡ್ ಇನ್ ಟ್ರೀ ಲೈಕ್ ಸ್ಟ್ರಕ್ಚರ್ ವಿತ್ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್. ಹೈರಾರ್ಕಿಕಲ್ ಮಾಡೆಲ್ ಟ್ರೀ ಟೈಪ್ ಫಾರ್ಮ್ಯಾಟ್ ಅಲ್ಲಿ, ಅಂದ್ರೆ ಮೇಲ್ಗಡೆ ರೂಟು ಆಮೇಲೆ ಬ್ರಾಂಚಸ್ ಆ ಟೈಪ್ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಅದನ್ನು ಹೈರಾರ್ಕಿಕಲ್ ಮಾಡೆಲ್. ಓಕೆ, ವಿ ವಿಲ್ ಫೋಕಸ್ ಮೇನ್ಲಿ ಆನ್ ರಿಲೇಷನಲ್ ಡೇಟಾ ಮಾಡೆಲ್, ಯಾಕೆಂದ್ರೆ ನಿಮ್ಗದು ಅದನ್ನು ಕೊಟ್ಟಿದ್ದಿದೆ ಮತ್ತು ವೈಡ್ಲಿ ಯೂಸರ್ ಮಾಡೆಲ್ ಅದು. ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಸ್ ಅಂದ್ರೆ ಏನು? ಟೇಬಲ್ಸ್. ಇನ್ ರಿಲೇಷನಲ್ ಮಾಡೆಲ್, ಟೇಬಲ್ಸ್ ಆರ್ ಕಾಲ್ಡ್ ರಿಲೇಷನ್ಸ್ that store data for different columns. Each table can have multiple columns where each column name should be unique. Each row in the table represents related set of values. ನೋಡ್ರಿ, ಡೇಟಾಬೇಸ್ ಅಲ್ಲಿ ಟೇಬಲ್ ಬರ್ತದೆ, ಟೇಬಲ್ ಅಲ್ಲಿ ಕಾಲಮ್ಸ್ ಬರ್ತವೆ. ಕಾಲಮ್ಸ್ ಅಂತ ಹೇಳಿದ್ರೆ ಒಂದೊಂದು ಡೇಟಾ ಅಂತ ಅರ್ಥ, ಅಂದ್ರೆ ಒಂದೊಂದು ಕಾಲಮ್ ಅಂದ್ರೆ ಒಂದೊಂದು ಇನ್ಫಾರ್ಮೇಶನ್ ಅಂತ ಆಯ್ತು. ಮತ್ತೆ ಆ ಬಹಳಷ್ಟು ಕಾಲಮ್ಗಳು ಸೇರಿ ರೆಕಾರ್ಡ್ ಆಗ್ತದೆ ಅಂತೇವೆ, ರಿಲೇಟೆಡ್ ವ್ಯಾಲ್ಯೂ ಆಗ್ತದೆ, ಅದನ್ನು ನಾವು ರೆಕಾರ್ಡ್ ಅಂತೇವೆ. ನೋಡ್ರಿ, ರಿಲೇಷನ್ ಸ್ಕೀಮ್ ಇನ್ ಎಕ್ಸಾಂಪಲ್ ಲೈಕ್ ಸ್ಟೂಡೆಂಟ್ ರಿಲೇಷನ್, ಅಟ್ರಿಬ್ಯೂಟ್ಸ್ ರೋಲ್ ನಂಬರ್, ಎಸ್ ನೇಮ್, ಎಸ್ ಡೇಟ್ ಆಫ್ ಬರ್ತ್, GUID. ನೋಡ್ರಿ, ರೋಲ್ ನಂಬರ್ ಮೇಂಟೈನ್ ಮಾಡಲಿಕ್ಕೆ ಎಸ್ ನೇಮ್, ಸ್ಟೂಡೆಂಟಿನ ನೇಮು, ಡೇಟ್ ಆಫ್ ಬರ್ತ್, ಗಾರ್ಡಿಯನ್ ಯುನಿಕ್ ID. ಅಟೆಂಡೆನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೇವೆ? ಅಟೆಂಡೆನ್ಸ್ ಡೇಟ್, ಯಾವ ಡೇಟಿಗೆ ನಾವು ಅಟೆಂಡೆನ್ಸ್ ಹಾಕ್ತಾ ಇದ್ದೇವೆ, ರೋಲ್ ನಂಬರು, ಯಾರು ಅಟೆಂಡೆನ್ಸ್ ರೋಲ್ ನಂಬರ್ ಬಂದಿದ್ದಾರೆ, ಅಟೆಂಡೆನ್ಸ್ ಸ್ಟೇಟಸ್ ಪ್ರೆಸೆಂಟ್ ಆಬ್ಸೆಂಟ್ ಅಂತ ಇವನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಗಾರ್ಡಿಯನ್ ಅಂದ್ರೆ ಈ ಸ್ಟೂಡೆಂಟಿನ ಪೇರೆಂಟ್ ಯಾರು ಅದನ್ನು ಗಾರ್ಡಿಯನ್ ಅಲ್ಲಿ ಮೇಂಟೈನ್ ಮಾಡೋದು. ಈ ಮೂರನ್ನು ರಿಲೇಟ್ ಮಾಡಿಬಿಟ್ರೆ ಆಟೋಮೆಟಿಕ್, ಮೂರನ್ನು ರಿಲೇಟ್ ಮಾಡಬೇಕು ಅಂದ್ರೆ ಯಾವ್ದು ಕಾಮನ್ ಬೇಕು? ಮೂರು ಕಡೆ ರೋಲ್ ನಂಬರ್ ಕಾಮನ್ ಆಗಬೇಕು. ರೋಲ್ ನಂಬರ್ ಕರೆಕ್ಟ್, ರೋಲ್ ನಂಬರ್ ಇದೆರಡನ್ನು ಲಿಂಕ್ ಮಾಡಿದ್ವಿ. ಆಮೇಲೆ ಇಲ್ಲಿ ಮತ್ತೆ ಇಲ್ಲಿ ಏನಾಗಿ ಕಾಮನ್ ಇದೆ? GUID ಅಂತಿದೆ, ಗಾರ್ಡಿಯನ್ ID. ಅವಾಗ ಇದನ್ನು ಲಿಂಕ್ ಮಾಡ್ಬೋದು, ಇದನ್ನು ಲಿಂಕ್ ಮಾಡ್ಬೋದು, ಇದಕ್ಕೆ ಲಿಂಕ್ ಮಾಡ್ಬೋದು. ಆಟೋಮೆಟಿಕ್ ಏನಾಯ್ತು? ಮೂರು ಲಿಂಕ್ ಆದಂಗೆ ಆಯ್ತು. ಇದರಿಂದ ಇದಕ್ಕೆ ಲಿಂಕ್ ಸಿಗ್ತದೆ, ಇದರಿಂದ ಇದಕ್ಕೆ ಲಿಂಕ್ ಸಿಗ್ತದೆ, ಮೂರು ರಿಲೇಟ್ ಆದಂಗೆ ಆಯ್ತು. ಈ ಟೈಪಲ್ಲಿ ಮಾಡಿ ನಾವು ರಿಲೇಷನಲ್ ಡೇಟಾಬೇಸ್ ಅನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತೇವೆ. ಅವಾಗ ಇನ್ಫಾರ್ಮೇಶನ್ ಕಡಿಮೆ ಮೇಂಟೈನ್ ಮಾಡಿ ಸರ್ಚ್ ಮಾಡಲಿಕ್ಕೆಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇವೆ. ಸರ್ಚಿಂಗ್ ಟೈಮ್ ಅನ್ನ ಸೇವ್ ಮಾಡಬಹುದು. ರಿಲೇಷನಲ್ ಮಾಡೆಲ್ ಟರ್ಮಿನಾಲಜೀಸ್, ನಿಮ್ಗೆ ಇದನ್ನು ಕೇಳಬಹುದು. ರಿಲೇಷನಲ್ ಮಾಡೆಲ್ ಟರ್ಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ. ಸೊ ಈಚ್ ಟಪಲ್ ಅಂದ್ರೆ ಒಂದು ರೋ ಅಂತ ಅರ್ಥ, ರೆಕಾರ್ಡ್ ಅಂತ ಅರ್ಥ. ಈಚ್ ಟಪಲ್ ಇನ್ ಎ ರಿಲೇಷನ್ ಅಂದ್ರೆ ಟೇಬಲ್ corresponds to data of a real world entity. For example, student, guardian and attendance. Let us understand the key terms used in relational data model. Relational data model ಅಲ್ಲಿ ಯಾವ್ಯಾವ್ದು ಬರ್ತದೆ? Attribute ಅಂತವೆ. Attribute, characteristic or parameters for which data are to be stored in a relation. ಅಂದ್ರೆ ಒಂದು ರಿಲೇಟೆಡ್ ಇನ್ಫಾರ್ಮೇಶನ್ ಆಫ್ ಎ ಸ್ಟೂಡೆಂಟ್ ಇದ್ರೆ, ಲೈಕ್ ಈಗ ರೋಲ್ ನಂಬರ್, ಅದು ಒಂದು ಅಟ್ರಿಬ್ಯೂಟ್ ಅಂತ ಆಯ್ತು. ನೇಮು, ದಟ್ ಈಸ್ ಒನ್ ಅಟ್ರಿಬ್ಯೂಟ್. ಅಂದ್ರೆ ಸ್ಟೂಡೆಂಟಿನ
ಇನ್ಫಾರ್ಮೇಶನ್ ಹೇಗೆ ಗೊತ್ತಾಗ್ತದೆ ಅದ್ರ ಪ್ರಾಪರ್ಟೀಸ್ ಮೇಂಟೈನ್ ಮಾಡಿದ್ರೆ. ಪ್ರಾಪರ್ಟೀಸ್ ಅಂದ್ರೆ ಏನು, ಅವನ ಪ್ರಾಪರ್ಟೀಸ್ ಯಾವುದು, ಸ್ಟೂಡೆಂಟಿನ ಪ್ರಾಪರ್ಟೀಸ್ ಯಾವುದು, ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ಇರ್ಬೋದು, ನೇಮ್ ಇರ್ಬೋದು, ಕರೆಕ್ಟಾ, ಅವೆಲ್ಲ ಪ್ರಾಪರ್ಟೀಸ್ ಅಂತೇವೆ. ಅದನ್ನ ನಾವೇನಂತೇವೆ, ಎಟ್ರಿಬ್ಯೂಟ್. ಓಕೆ, ದ ಕಾಲಮ್ಸ್ ಆಫ್ ಎ ರಿಲೇಷನ್ ಆರ್ ದಿ attributes which are also referred as fields. Okay, the columns of a table are called attribute symbol. Okay, next tuple. Tuple ಅಂದ್ರೆ ಏನು, each row of data in a relation is called a tuple. ಅಂದ್ರೆ ಬಹಳಷ್ಟು ಕಾಲಮ್ಗಳು ಸೇರಿದಾಗ ಒಂದು ರೆಕಾರ್ಡ್ ಆಗ್ತದೆ, ಅದನ್ನ ನಾವು ಟಪಲ್ ಅಂತ ಹೇಳ್ತೇವೆ. ಇಟ್ ರಿಪ್ರೆಸೆಂಟ್ಸ್ ಎ ಸಿಂಗಲ್ ರೆಕಾರ್ಡ್ ಇನ್ ಎ ಟೇಬಲ್. ಸಿಂಗಲ್ ರೆಕಾರ್ಡ್ ಇನ್ ದ ಟೇಬಲ್. ಲೈಕ್ ಈಗ ರೋಲ್ ನಂಬರ್, ನೇಮ್, ಅಡ್ರೆಸ್. ಈಗ ನೋಡ್ರಿ, ರೋಲ್ ನಂಬರ್ 1 ಅಂತಿದ್ರೆ ಅವನ ನೇಮು, ಅವನ ರಿಲೇಟೆಡ್ ಪೇರೆಂಟ್ ಹೆಸರು, ಹಿಂಗೆ ಎಲ್ಲದೂ ರಿಲೇಟೆಡ್. ಒಂದು ಲೈನಲ್ಲಿ ಇರೋದು ಎಲ್ಲದು ಒಬ್ಬನಿಗೆ ರಿಲೇಟೆಡ್, ಮತ್ತೊಂದು ಲೈನಲ್ಲಿ ಇರೋದು ಅವನಿಗೆ ರಿಲೇಟೆಡ್, ಸೆಕೆಂಡ್ ಒನ್ನಿಗೆ. ಥರ್ಡ್ ಒನ್ ಇದ್ದಿದ್ದು ಥರ್ಡ್ ಒನ್ನಿಗೆ ರಿಲೇಟೆಡ್, ಥರ್ಡ್ ಒನ್ ಇಲ್ಲಿ ರಿಲೇಟೆಡ್ ಆಗೋದಿಲ್ಲ, ಅವನ ಎದುರಿಗಿರೋದೇ ರಿಲೇಟೆಡ್. ಅವಾಗ ಅದಕ್ಕೆ ನಾವೇನಂತೇವೆ, ರೆಕಾರ್ಡ್ ಅಂತೇವೆ. ಅಂದ್ರೆ ರೆಕಾರ್ಡ್ ಆಫ್ ದಟ್ ಪರ್ಸನ್ ಅಂತ ಅರ್ಥ. ಅದಕ್ಕೆ ಟಪಲ್ ಅಂತ ಹೇಳ್ತೇವೆ. ಡಿಗ್ರಿ. ದ ನಂಬರ್ ಆಫ್ ಅಟ್ರಿಬ್ಯೂಟ್ಸ್ ಇನ್ ಎ ರಿಲೇಷನ್ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ದ ರಿಲೇಷನ್. 5 ಕಾಲಮ್ಸ್ ಇದಾವೆ ಅಂತ ಹೇಳಿದ್ರೆ ಡಿಗ್ರಿ ಏನಾಯ್ತು, 5 ಅಂತ ಆಯ್ತು. ಓಕೆ, ನಿಮ್ಗೆ ಒಂದು ಟೇಬಲ್ ಕೊಡಬಹುದು ಮತ್ತೆ ಕಾಲಮ್ಸ್ ಹಾಕಿ ನಿಮ್ಗೆ ಹೇಳ್ಬಹುದು, ರೈಟ್ ಡೌನ್ ದ ಡಿಗ್ರಿ ಆಫ್ ದಿಸ್ ಟೇಬಲ್ ಅಂತ. ಅವಾಗ ನೀವು ಎಷ್ಟು ಕಾಲಮ್ ಇದೆ ಅಂತ ನೋಡ್ಬೇಕು. 5 ಇದ್ರೆ ಡಿಗ್ರಿ ಏನಾಯ್ತು, 5 ಅಂತ ಬರೆದ್ರಾಯ್ತು. 4 ಇದ್ರೆ 4 ಅಂತ ಬರೆದ್ರಾಯ್ತು. The number of attributes in a relation is called the degree of the relation. For example, relation guardian with 4 attributes is a relation of degree 4. ಅಂತ ಹೇಳಿದ್ರೆ the number of tuples in a relation is called the cardinality. ಅಂದ್ರೆ ಎಷ್ಟು ರೆಕಾರ್ಡ್ಸ್ ಇದೆ ಅದನ್ನ ಕಾರ್ಡಿನಾಲಿಟಿ ಅಂತ ಹೇಳ್ತೇವೆ. ಇವೆಲ್ಲ ಟರ್ಮ್ಸ್ ನೆನ್ಪಿಟ್ಕೊಳ್ಳೋದು. ಡಿಗ್ರಿ ಅಂದ್ರೆ ನಂಬರ್ ಆಫ್ ಕಾಲಮ್ಸ್, ಕಾರ್ಡಿನಾಲಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ರೆಕಾರ್ಡ್ಸ್ ಅಥವಾ ಟಪಲ್ಸ್. The cardinality of relation guardian is a 5 as there are 5 tuples in the table. 5 ಟೇಬಲ್ ರೆಕಾರ್ಡ್ ಇದ್ರೆ 5 ಅಂತ ಆಯ್ತು, 10 ಇದ್ರೆ 10 ಆಯ್ತು. Domain. It is a set of values from which an attribute can take a value in each row. Usually a data type is used to specify domain for an attribute. For example, roll number takes integer value. ಅದನ್ನ ನಾವು ಡೊಮೇನ್ ಅಂತ ಹೇಳ್ತೇವೆ. ಅಂದ್ರೆ ಕಾಲಮ್ ನಾವು ತೆಗೆದುಕೊಂಡಾಗ ಅದರಲ್ಲಿ ಒಂದು ಸೇಮ್ ಟೈಪಿನ ಡೇಟಾ ಮೇಂಟೈನ್ ಮಾಡ್ತೇವೆ. ಒಂದು ಟೈಪಿನ ಡೇಟಾ, ಮೇ ಬಿ ಕ್ಯಾರೆಕ್ಟರ್ ಡೇಟಾ ಅಥವಾ ಕ್ಯಾರೆಕ್ಟರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರೋ ಡೇಟಾ ಇರ್ಬೋದು, ಅಥವಾ ಆಲ್ಫಾಬೆಟ್ಸ್ ಅಂತೇವೆ, ಆಲ್ಫಾಬೆಟ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು. ನೀವು ಯಾವ ಟೈಪಲ್ಲಿ, ಡೇಟ್ ಇರ್ಬೋದು, ಯಾವ ಟೈಪಲ್ಲಿ ಮೇಂಟೈನ್ ಮಾಡ್ತೀರ ಅದನ್ನು ನಾವು ಡೊಮೇನ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಸೆಟ್ ಆಫ್ ವ್ಯಾಲ್ಯೂಸ್ ಫ್ರಮ್ ವಿಚ್ ಅನ್ ಅಟ್ರಿಬ್ಯೂಟ್ ಕ್ಯಾನ್ ಟೇಕ್ ವ್ಯಾಲ್ಯೂ ಫಾರ್ ಈಚ್ ರೋ. ಡೊಮೇನ್ ಅಂತ ಹೇಳೋದು ಡೇಟಾ ಟೈಪ್ ಯೂಸ್ ಟು ಸ್ಪೆಸಿಫೈ ಕಾಲಮ್, ದಟ್ ಈಸ್ ಡೊಮೇನ್ ಅಂತ ಹೇಳ್ತೇವೆ. ಸೊ ಫ್ಯಾಕ್ಟ್ಸ್ ಅಬೌಟ್ ಗಾರ್ಡಿಯನ್ ರಿಲೇಷನ್. ಡಿಗ್ರಿ, ನಂಬರ್ ಆಫ್ ಅಟ್ರಿಬ್ಯೂಟ್ಸ್ 4. ಅಂದ್ರೆ ನಿಮ್ಗೆ ಟೇಬಲ್ ತೆಗೆದುಕೊಂಡಿದ್ದಿದ್ರೆ, ಗಾರ್ಡಿಯನ್ ಅನ್ನೋದು ತೆಗೆದುಕೊಂಡಿದ್ದಿದೆ, ಬುಕ್ಕಲ್ಲೆಲ್ಲ ತೆಗೆದುಕೊಂಡಿದ್ದಿತ್ತು, ಅದರಲ್ಲಿ 4 ರೆಕಾರ್ಡ್ ಇದೆ. ಕಾರ್ಡಿನಾಲಿಟಿ ಅಂದ್ರೆ 4 ಕಾಲಮ್ಸ್ ಇದ್ದಾವೆ ಅಂದ್ರೆ ಡಿಗ್ರಿ ಆಯ್ತು. ರೆಕಾರ್ಡ್ ಇದೆ ಅಂದ್ರೆ 5 ರೆಕಾರ್ಡ್ ಇದೆ ಅಂದ್ರೆ ಕಾರ್ಡಿನಾಲಿಟಿ ಅಂತ ಆಯ್ತು. ರಿಲೇಷನ್ ಇಸ್ ಅ ಫ್ಲಾಟ್ ಫೈಲ್. Each column has a single value and each record has same number of columns ante. Properties of relation andre properties of table ಅಥವಾ properties of relations ಅಂತ ನಿಮ್ questions ಬಂದ್ರೆ, write down the 3 properties of relations or table ಅಂತ question ಬಂದ್ರೆ ನೀವು ಇದರ ಆನ್ಸರ್ ಹೀಗೆ ಬರೀಬೇಕು. In relational data model, following 3 properties are observed with respect to a relation, which makes a relation different from a data file or simple table. ಪ್ರಾಪರ್ಟಿ 1, ಅಟ್ರಿಬ್ಯೂಟ್ ರೂಲ್ ಅಂತೇವೆ. ಅಟ್ರಿಬ್ಯೂಟ್ ರೂಲ್ ಅಂದ್ರೆ ಕಾಲಮ್ ರೂಲ್. ದಿಸ್ ಪ್ರಾಪರ್ಟಿ ಇಂಪೋಸಸ್ ಫಾಲೋವಿಂಗ್ ರೂಲ್ಸ್ ಆನ್ ಎನ್ ಅಟ್ರಿಬ್ಯೂಟ್ ಆಫ್ ದ ರಿಲೇಷನ್. ಈಚ್ ಅಟ್ರಿಬ್ಯೂಟ್ ಇನ್ ಎ ರಿಲೇಷನ್ ಹ್ಯಾಸ್ ಎ ಯುನಿಕ್ ನೇಮ್. ಅಂದ್ರೆ ಒಂದು ಟೇಬಲ್ ಅಲ್ಲಿ ಒಂದು ಕಾಲಮ್ ತಗೊಳ್ತೇವೆ ಅಂದ್ರೆ ಆ ಕಾಲಮ್ ಯುನಿಕ್ ಹೆಸರು ಇರಬೇಕು. ಸಿಂಪಲ್ ಕಾಮನ್ ಕಾನ್ಸೆಪ್ಟ್. ಒಂದು ಫ್ಯಾಮಿಲಿಯಲ್ಲಿ ಹೆಸರು ಇಡ್ತಾರೆ ಅಂತ ಹೇಳಿದ್ರೆ, ಅಣ್ಣ ತಂಗಿಗೆ ಅಥವಾ ತಮ್ಮ ಇಬ್ರು ಅವಳಿ ಜವಳಿ ಇದ್ರು ಅದು ಒಂದೇ ಹೆಸರು ಇಡೋದಿಲ್ಲ ಅಲ್ವಾ? ಯಾಕೆಂದ್ರೆ ಅಪ್ಪ ಅಮ್ಮನಿಗೆ ಕರೀಲಿಕ್ಕೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಸೇಮ್ ವೇದಲ್ಲ ಹೇಳ್ತೇವೆ. ಅದಕ್ಕಾಗಿ ಈಚ್ ಅಟ್ರಿಬ್ಯೂಟ್ ಇನ್ ಎ ರಿಲೇಷನ್ ಹ್ಯಾಸ್ ಎ ಯುನಿಕ್ ನೇಮ್. ಒಂದು ಟೇಬಲ್ ಅಲ್ಲಿ ನೀವು ಒಂದು ಕಾಲಮ್ ತಗೊಳ್ತೀರಿ ಅಥವಾ ಅಟ್ರಿಬ್ಯೂಟ್ ತಗೊಳ್ತೀರಿ ಅಂದ್ರೆ ಅದಕ್ಕೆ ಯುನಿಕ್ ಹೆಸರು ಇರಬೇಕು. ದಟ್ ಇಸ್ ಫಸ್ಟ್ ರೂಲ್. ಈಚ್ ಅಟ್ರಿಬ್ಯೂಟ್ ಇನ್ ಎ ರಿಲೇಷನ್ ಹ್ಯಾಸ್ ಎ ಯುನಿಕ್ ನೇಮ್.
Sequence of attributes in a relation is immaterial. Order doesn't matter. ಸೀಕ್ವೆನ್ಸ್ ಆರ್ಡರ್ ಇರಲೇಬೇಕು ಹಾಗೇನಿಲ್ಲ, ಸೀಕ್ವೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಇಲ್ಲ. ಟೂ ಥಿಂಗ್ಸ್ ಇಸ್ ಎ ಪ್ರಾಪರ್ಟಿ ಒನ್, ಅಟ್ರಿಬ್ಯೂಟ್ ರೂಲ್ ಅಂತೇವೆ. ಅಟ್ರಿಬ್ಯೂಟ್ ಕಾಲಮ್ ಹೆಸರು ಯುನೀಕ್ ಆಗಿರಬೇಕು. ಸೇಮ್ ಟೇಬಲಲ್ಲಿ ಎರಡು ಹೆಸರಿನ ಕಾಲಮ್ ಬರುವಂಗಿಲ್ಲ, ಅದು ಒಂದು. ಸೆಕೆಂಡ್ ಅಂತ ಹೇಳಿದ್ರೆ ಕಾಲಮ್ ನೇಮ್ಸ್ ನೀವು ಎಲ್ಲಿ ಬೇಕಾದ್ರೂ ಕೊಡ್ಬೋದು. ರೋಲ್ ನಂಬರ್ ಬೇಕಾದ್ರೆ ಲಾಸ್ಟಿಗೆ ಕೊಡ್ರಿ, ನೇಮ್ ಬೇಕಾದ್ರೆ ಫಸ್ಟಿಗೆ ಕೊಡ್ರಿ, ಅದೇನು ಪ್ರಾಬ್ಲಮ್ಮು ಇಲ್ಲ. ಸೀಕ್ವೆನ್ಸ್ ಇರಲೇಬೇಕು ಹಾಗೇನಿಲ್ಲ. Tuple rules, second one. Property 2 is tuple rules, that is record rules ಅಂತೇಳಿ. This property governs following rules on a tuple of a relation. Each tuple in a relation is distinct. ಪ್ರತಿಯೊಂದು ರೆಕಾರ್ಡು ಡಿಸ್ಟಿಂಕ್ಟ್ ಅಂದ್ರೆ ಒಂದಕ್ಕೆ ಮತ್ತೊಂದು ಸಪರೇಟ್ ಆಗೇ ಇರಬೇಕು, ಬೇರೆ ಬೇರೆದೇ ಆಗಿರಬೇಕು. ಅಂದ್ರೆ ಒಬ್ಬಂದೇ ಸ್ಟೂಡೆಂಟಿಂದ ಎರಡು ಬರುವಂಗಿಲ್ಲ ಅಲ್ವಾ, ಒಬ್ಬಂದೇ ಸ್ಟೂಡೆಂಟ್ ಎರಡು ರೆಕಾರ್ಡ್ ಬರುವಂಗಿಲ್ಲ, ಅದನ್ನ ನೆನ್ಪಿಟ್ಕೊಳ್ಬೇಕು. ಈಚ್ ಟಪಲ್ ಇನ್ ಎ ರಿಲೇಷನ್ ಇಸ್ ಡಿಸ್ಟಿಂಕ್ಟ್. ಫಾರ್ ಎಕ್ಸಾಂಪಲ್, ಡೇಟಾ ವ್ಯಾಲ್ಯೂಸ್ ಇನ್ ನೋ ಟೂ ಟಪಲ್ಸ್ ಆಫ್ ರಿಲೇಷನ್ ಅಟೆಂಡೆನ್ಸ್ ಕ್ಯಾನ್ ಬಿ ಐಡೆಂಟಿಕಲ್ ಫಾರ್ ಆಲ್ ದ ಅಟ್ರಿಬ್ಯೂಟ್ಸ್. ಅಟೆಂಡೆನ್ಸ್ ಟೇಬಲ್ ಅಲ್ಲಿ ಒಂದೇ ಸ್ಟೂಡೆಂಟಿನ ಹೆಸರು ಎರಡು ಸಲ ಬರೆಯುವಂಗಿಲ್ಲ, ಕಾಮನ್, ಅದೊಂದು ರಿಲೇಷನ್. ಥರ್ಡ್ ರೂಲ್, ಥರ್ಡ್ ಪ್ರಾಪರ್ಟಿ, ಸ್ಟೇಟ್ ರೂಲ್ಸ್ ಅಂತವೆ. ದಿಸ್ ಪ್ರಾಪರ್ಟಿ ಇಂಪೋಸಸ್ ಫಾಲೋವಿಂಗ್ ರೂಲ್ಸ್ ಆನ್ ದ ಸ್ಟೇಟ್ ಆಫ್ ಎ ರಿಲೇಷನ್. All data values in an attribute must be from the same domain. ನೋಡ್ರಿ, all data values in an attribute. ಒಂದು ಕಾಲಮ್ ಅಲ್ಲಿ ಮೇಲ್ಗಡೆ ಸ್ಟೂಡೆಂಟ್ ನೇಮ್ ಅಂತ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಎಲ್ಲ ಸ್ಟೂಡೆಂಟ್ ನೇಮ್ ಆಲ್ಫಾಬೆಟ್ಸ್ ಅಲ್ಲೇ ಇರಬೇಕು, ಸೇಮ್ ಡೇಟಾ ಟೈಪ್ ಇರಬೇಕು. ಈಚ್ ಡೇಟಾ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ಎನ್ ಅಟ್ರಿಬ್ಯೂಟ್ ಮಸ್ಟ್ ಬಿ ಅಟಮಿಕ್, cannot be further divisible into meaningful subparts. Each data value associated with an attribute. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೇಮ್ ಅಂತ ತೆಗೆದುಕೊಂಡಾಗ ಪ್ರಾಬ್ಲಮ್ ಆಗ್ತದೆ. ಯಾಕೆಂದ್ರೆ ಅದರಲ್ಲಿ ಸ್ಟೂಡೆಂಟ್ ಹೆಸರು ಬರ್ಬೋದು, ಅಪ್ಪನ ಹೆಸರು ಬರ್ಬೋದು, ಲಾಸ್ಟ್ ನೇಮು ಬರ್ಬೋದು. ನಾವು ಸರ್ ನೇಮ್ ಅಂತೇವೆ, 3 ಪಾರ್ಟ್ ಆಗೋಯ್ತು. ಅದನ್ನ ಹಾಗೆ ಮೇಂಟೈನ್ ಮಾಡಬಾರ್ದು ಅಂತ ನಾವು ಅದನ್ನ ಸಪ್ರೇಟ್ ಆಗಿ 3 ಕಾಲಮೇ ಮಾಡ್ಬೇಕಾಯ್ತು. ಅವಾಗ ಎಫ್ ನೇಮ್ ಅಂತ ಮಾಡ್ಬೇಕಾಯ್ತು, ಮಿಡಲ್ ನೇಮಿಗೆ ಎಮ್ ನೇಮ್ ಅಂತ ಮಾಡ್ಬೇಕಾಯ್ತು, ಸರ್ ನೇಮಿಗೆ ಲಾಸ್ಟ್ ನೇಮ್ ಅಂತ ಮಾಡ್ಬೇಕಾಯ್ತು, 3 ಕಾಲಮ್. ಅವಾಗ ಮತ್ತೆ ಡಿವಿಷನ್ ಆಗೋದಿಲ್ಲ. ಓಕೆ, ಅಂದ್ರೆ ಅದನ್ನ ಕೇರ್ ತೆಗೆದುಕೊಳ್ಬೇಕು ಅಂತಾನೆ. ಈಚ್ ಡೇಟಾ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ಎನ್ ಅಟ್ರಿಬ್ಯೂಟ್ ಮಸ್ಟ್ ಬಿ ಅಟಮಿಕ್. ಅದನ್ನ ಮತ್ತೆ ಸ್ಪೆಸಿಫೈ ಮಾಡುವಂಗ ಇರಬಾರ್ದು. ನೋ ಅಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್ ಮೆನಿ ಡೇಟಾ ವ್ಯಾಲ್ಯೂಸ್ ಇನ್ ಒನ್ ಟಪಲ್. ನೋ ಅಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್ ಮೆನಿ ಡೇಟಾ ವ್ಯಾಲ್ಯೂಸ್ ಇನ್ ಒನ್ ಟಪಲ್. ಒಂದು ರೆಕಾರ್ಡ್ ಅಲ್ಲಿ ಒಂದು ಕಾಲಮು ಬೇರೆ ಬೇರೆ ಬಹಳಷ್ಟು ಡೇಟಾ ಇಟ್ಕೊಳ್ಳುವಂಥದ್ದು ಆಗಬಾರ್ದು, ಅದನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ನೋ ಅಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್ ಮೆನಿ ಡೇಟಾ ವ್ಯಾಲ್ಯೂಸ್ ಇನ್ ಒನ್ ಟಪಲ್. ಇವಿಷ್ಟನ್ನ ನಾವು ಸ್ಟೇಟ್ ರೂಲ್ಸ್ ಅಂತೇವೆ. ಇದು 3 ರೂಲ್, 3 ಪ್ರಾಪರ್ಟೀಸ್ ಅನ್ನ ಕಾಮನ್ ಆಗಿ ಕ್ವಶನ್ ಬರ್ಬೋದು. ರೈಟ್ ಡೌನ್ ದ 3 ಪ್ರಾಪರ್ಟೀಸ್ ಆಫ್ ರಿಲೇಷನ್ಸ್ ಅಂತ. ನೆಕ್ಸ್ಟ್, ನಲ್ ವ್ಯಾಲ್ಯೂಸ್ ಇನ್ ಡೇಟಾಬೇಸ್. ನಲ್ ವ್ಯಾಲ್ಯೂಸ್ ಅಂದ್ರೆ ಏನು? ವಾಟ್ ದಟ್ ನಲ್ ವ್ಯಾಲ್ಯೂ ಇಸ್? A special value null is used to represent values that are unknown or non-applicable to certain attributes. Null is different from zero or empty string. Empty ಅನ್ನೋದನ್ನ ನಾವು null ಅನ್ನೋದಿಲ್ಲ. Null ಅಂತ ಹೇಳೋದು ಏನೂ ಇಲ್ಲ ಅನ್ನೋ ಅರ್ಥ. It specifically indicates the absence of value or unknown data. When to use null? When data is not available at the time of entry, null ಹಾಕಬೇಕು. When data is not applicable for that particular record, null ಬರಬೇಕು. When information is optional and not provided. Information is optional. Like for example, what you own in your house? Fridge, TV, next ಮತ್ತೇನೋ ಐಟಮ್ಸ್ ಇದೆ ಅಂತ ಹೇಳ. ಫ್ರಿಜ್, ಟಿವಿ, ಮೊಬೈಲ್. ಈಗ ಎಲ್ಲದೂ ಇದೆ ಅಂತ ಹೇಳಿದ್ರೆ ಎಲ್ಲದೂ ಟಿಕ್ ಆಗಬೇಕು. ಆದ್ರೆ ಎರಡೇ ಇದೆ ಅಂದ್ರೆ ಫ್ರಿಜ್, ಮೊಬೈಲ್ ಎರಡೇ ಇದೆ, ಅವಾಗ ಟಿವಿ ಇಲ್ಲ. ನೀವು ಅವಾಗ ಟಿವಿ ಆಪ್ಷನಲ್ ಆಗೋಯ್ತು. ಓಕೆ, ಅಂಥದ್ದೆಲ್ಲ ಮಾಡಲಿಕ್ಕೆ ನಲ್ ಬೇಕಾಗಬಹುದು. ಅಂದರೆ ಏನೂ ಇಲ್ಲ ಅನ್ನೋದನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ನಾವು ನಲ್ ಅನ್ನು ಯೂಸ್ ಮಾಡುತ್ತೇವೆ. ಇಫ್ ಎ ಗಾರ್ಡಿಯನ್ ಡಸ್ ನಾಟ್ ಶೇರ್ ಹೀಸ್ ಆರ್ ಹರ್ ಕಾಂಟ್ಯಾಕ್ಟ್ ನಂಬರ್ ವಿತ್ ದ ಸ್ಕೂಲ್ ಅಥಾರಿಟಿ, ದೆನ್ ಜಿ ಫೋನ್ ಈಸ್ ಸೆಟ್ ಟು ನಲ್, unknown. This is different from having a phone number of 0 or leaving it blank. ಓಕೆ, 0 ಹಾಕಿದ್ದೇನೆ ಅಂತ ಹೇಳಿದ್ರೆ ಅರ್ಥ ಏನು? ಹಾಕಬೇಕಾದ್ರೆ ತಪ್ಪಾಯ್ತು ಅಂತ ಅರ್ಥ ಆಗ್ಬಿಡ್ತದೆ. ಅದಕ್ಕಾಗಿ ಬ್ಲ್ಯಾಂಕ್ ಬಿಡೋದೇ ಬೇರೆ, 0 ಇರೋದೇ ಬೇರೆ ಅಂತವೆ. 0 ಅಂದ್ಕೊಳ್ಳಲ್ಲಿ ಇಂಟೀಜರ್ ವ್ಯಾಲ್ಯೂ ಬಂತು, ಬ್ಲ್ಯಾಂಕ್ ಬಿಟ್ರೆ ನಲ್ ಅಂತ ಆಯ್ತು.
Next, keys in relational database. The tuples within a relation must be distinct. It means no two tuples in a table should have same value for all attributes. Keys help us uniquely identify records and establish relationship between tables. The tuples within a relation must be distinct. ಅಂದರೆ ಟಪಲ್ಸ್ ನಾವು ಏನು ತೆಗೆದುಕೊಳ್ತೇವೆ ರಿಲೇಷನ್ಸಿಗೆ ಯುನೀಕ್ ಆಗಿರಬೇಕು, ಅಂದರೆ ಒಂದಕ್ಕೊಂದು ಸಪರೇಟ್ ಆಗಿರಬೇಕು. ಇಟ್ ಮೀನ್ಸ್ no two tuples in a table should have a same value for all attributes. Keys help us uniquely identify records and establish relationship between tables. ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ನಾವು ಹೇಗೆ ಹೇಳ್ಬೋದು? ಅವ್ರ ಆಧಾರ್ ಮೇಲೆ. ಕರೆಕ್ಟಾ? ಆಧಾರ್ ಅನ್ನೋದು ಪ್ರತಿಯೊಬ್ಬ ಪರ್ಸನಿಗೂ ಬೇರೆ ಬೇರೆ ಇರ್ತದೆ ಅಂತ ಆಯ್ತು. ಅವಾಗ ಆಟೋಮೆಟಿಕ್ಲಿ ಏನಾಯ್ತು, ಆಧಾರ್ ಅಂತ ಹೇಳೋದು ಕೀ ಆಯ್ತು. ಬೈ ದಟ್ ವಿ ಕ್ಯಾನ್ ಐಡೆಂಟಿಫೈ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ, ಪಾಪ್ಯುಲೇಷನ್ ಆಫ್ ಇಂಡಿಯಾ. ಅವಾಗ ಆಧಾರ್ ಅನ್ನೋದು ಕನ್ಸಿಡರ್ ಮಾಡ್ತೇವೆ. ಸೇಮ್ ವೇದಲ್ಲಿ ಈಗ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಮಂದಿ ಇದ್ದಾರೆ ಅಂತೇಳಿ ನೋಡಬೇಕು ಅಂದರೆ ಎಷ್ಟು ರಿಜಿಸ್ಟ್ರೇಷನ್ ನಂಬರ್ ಆಗಿದ್ದಾವೆ, ಎಷ್ಟು ರಿಜಿಸ್ಟರ್ ಆಗಿದ್ದಾರೆ ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರಲ್ಲಿ ಎಷ್ಟಿದ್ದಾರೆ, ಆ ಟೈಪಲ್ಲಿ ಅದನ್ನು ನೋಡ್ಬೋದು. ಅವನ್ನ ನಾವೇನಂತೇವೆ ಕೀಸ್ ಅಂತ ಹೇಳ್ತೇವೆ. ಯುನೀಕ್ಲಿ ಐಡೆಂಟಿಫೈ ಆಗುವಂತ ಅಂದರೆ ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನ್ ಅಥವಾ ಬೇರೆ ಯಾವುದೋ ಒಂದು ಇನ್ಫಾರ್ಮೇಷನ್, ಎಂಪ್ಲಾಯ್ ಇನ್ಫಾರ್ಮೇಷನ್ ಇರ್ಬೋದು, ಏನೇ ಇನ್ಫಾರ್ಮೇಷನ್ ಯುನೀಕ್ಲಿ ಐಡೆಂಟಿಫೈ ಆಗಬೇಕು ಅಂದ್ರೆ ಅದಕ್ಕೆ ನಾವೇನಂತೇವೆ ಕೀಸ್ ಅನ್ನೋದನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೇವೆ. 3 ಟೈಪ್ ಕೀಸ್ ಬರ್ಬೋದು ಅಂತ ಹೇಳ್ತೇವೆ. ಕ್ಯಾಂಡಿಡೇಟ್ ಕೀ, ಪ್ರೈಮರಿ ಕೀ ಆ್ಯಂಡ್ ಕಂಪೋಸಿಟ್ ಪ್ರೈಮರಿ ಕೀ. ಓಕೆ, ಇವೊಂದು ಫಾರಿನ್ ಕೀ ಅಂತ ಹೇಳೋ ಬರ್ತದೆ. Candidate key. A relation can have one or more attributes that take distinct value. Any of these attributes can be used to uniquely identify the tuples in the relation. Okay, tuples ಅಂತ ಹೇಳಿ ಹೇಳ್ತೇವೆ. Such attributes are called candidate keys as each of them are candidates for the primary key. ನೋಡ್ರಿ, ಯುನೀಕ್ ಆಗಿರುವಂತ ಎಲ್ಲವನ್ನ ಕ್ಯಾಂಡಿಡೇಟ್ ಕೀ ಅಂತೇವೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಮೇಂಟೈನ್ ಮಾಡಿದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರಬಹುದು, ಅದು ಯುನೀಕ್ ಆಗಿರ್ತದೆ. ಮೊಬೈಲ್ ನಂಬರ್ ಇರಬಹುದು, ಅದನ್ನು ಯುನೀಕ್ ಆಗಿರ್ತದೆ. ಓಕೆ, ಕೆಲವೊಂದು ಇನ್ಫಾರ್ಮೇಶನ್ ಈಗ ಲೈಕ್ ಈಗ ಕೆಲವೊಬ್ರು ಪರ್ಸನಲ್, ನಿಮ್ಮ ತಂದೆಯವ್ರ ಪರ್ಸನಲ್ ಇನ್ಫಾರ್ಮೇಶನ್ ಮೇಂಟೈನ್ ಮಾಡಿದ್ರೆ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅಥವಾ ಅವ್ರ ಆಧಾರ್ ಕಾರ್ಡ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಇವೆಲ್ಲ ಯುನೀಕ್ ಆಗಿರೋದು ಅಂತ ಆಯ್ತು. ಅದನ್ನೆಲ್ಲ ನಾವೇನಂತೇವೆ ಕ್ಯಾಂಡಿಡೇಟ್ ಕೀ. ಅದರಲ್ಲಿ ಯಾವುದೋ ಒಂದನ್ನು ನಾವೇನು ಮಾಡಿಬಿಡ್ತೇವೆ ಪ್ರೈಮರಿ ಕೀ ಅಂತ ಮಾಡ್ತೇವೆ ಅಂತ ಅರ್ಥ. ಕ್ಯಾಂಡಿಡೇಟ್ ಕೀ ಅಂತ ಹೇಳಿದ್ರೆ ಯುನೀಕ್ ಆಗಿರೋ ಎಲ್ಲ ಇನ್ಫಾರ್ಮೇಶನ್ಗೆ ನಾವೇನಂತೇವೆ ಕ್ಯಾಂಡಿಡೇಟ್ ಕೀ. ಎನಿ ಆಫ್ ದೀಸ್ ಅಟ್ರಿಬ್ಯೂಟ್ಸ್ ಕ್ಯಾನ್ ಬಿ ಯೂಸ್ ಟು ಯುನೀಕ್ಲಿ ಐಡೆಂಟಿಫೈ ದ tuples in the relation. Out of one or more candidate keys, the attribute chosen by the database designer to uniquely identify the tuples in a relation is called the primary key of that relation. ನೋಡ್ರಿ, ಬೇರೆ ಬೇರೆ ಎಲ್ಲ ಇನ್ಫಾರ್ಮೇಶನ್ ಇದೆ, ಅದರಲ್ಲಿ ನಾನು ರಿಜಿಸ್ಟ್ರೇಷನ್ ನಂಬರ್ ಅನ್ನೇ ತೆಗೆದುಕೊಂಡೆ, ಅವಾಗ ಅದು ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ಏನಾಯ್ತು ಪ್ರೈಮರಿ ಕೀ ಆಯ್ತು. Composite primary key. If no single attribute in a relation is able to uniquely distinguish the tuples, then more than one attribute are taken together as primary key. Such primary key consists of more than one attribute is called composite primary key. ಅಂದರೆ ಒಂದರಿಂದ ನಂಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದ್ರ ಸಂಗಡ ಮತ್ತೊಂದು. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಮೊಬೈಲ್ ನಂಬರು ಮತ್ತೆ ಆಧಾರ್ ನಂಬರು ಎರಡೂ ತೆಗೆದುಕೊಂಡು ನಾವು ಕಂಬೈನ್ ಮಾಡ್ತೇವೆ. ಈ ಸ್ಕಾಲರ್ಶಿಪ್ಸ್ ಅಲ್ಲೆಲ್ಲ ಆಗ್ತದೆ. ಅವಾಗ ಏನಾಗ್ತದೆ, ಮತ್ತೊಂದು ಸ್ಟೂಡೆಂಟ್ಸಿಗೆ ಮತ್ತೊಂದು ಮೊಬೈಲ್ ನಂಬರ್ ಕೊಡಬೇಕಾಗ್ತದೆ, ಯಾಕೆಂದ್ರೆ ಎರಡೂ ಕೀಯನ್ನು ಅವ್ರು ತೆಗೆದುಕೊಂಡಿದ್ದಿರ್ತದೆ ಸ್ಕಾಲರ್ಶಿಪ್ ಕೊಡಬೇಕಾದ್ರೆ. ಅದಕ್ಕಾಗಿ ಏನಾಯ್ತು, ಒಬ್ಬರು ಸ್ಕಾಲರ್ಶಿಪ್ಪಿಗೆ ಒಂದು ಮೊಬೈಲು ಮತ್ತೆ ಒಂದು ಅವನ ಆಧಾರ್ ನಂಬರ್ ಕೊಡಬೇಕು, ಮತ್ತೊಂದು ಸ್ಕಾಲರ್ಶಿಪ್ಪಿಗೆ ಮತ್ತೆ ಅವನ ಆಧಾರ್ ನಂಬರು ಮತ್ತೆ ಮತ್ತೊಂದು ಮೊಬೈಲ್ ನಂಬರ್ ಕೊಡಬೇಕಾಗ್ಬಹುದು. ಆ ಟೈಪಲ್ಲಿ ಆದ್ರೆ ಏನಾಯ್ತು, ಅದು ಕಂಪೋಸಿಟ್ ಪ್ರೈಮರಿ ಕೀ ಅಂತೇವೆ. ನೆಕ್ಸ್ಟ್ ಫಾರಿನ್ ಕೀ ಅಂತೇವೆ. ಲಿಂಕಿಂಗ್ ರಿಲೇಷನ್. ವಾಟ್ ಈಸ್ ಫಾರಿನ್ ಕೀ? ನೋಡ್ರಿ, ಲಿಂಕಿಂಗ್ ರಿಲೇಷನ್ಸ್ ದಟ್ ಈಸ್ ಕಾಲ್ಡ್ ಫಾರಿನ್ ಕೀ. ಇಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್, ಗಾರ್ಡಿಯನ್, ಅಟೆಂಡೆನ್ಸ್ 3 ಇದೆ. ನೋಡ್ರಿ, ಸ್ಟೂಡೆಂಟ್ ಅನ್ನ ನಾವು ಅಟೆಂಡೆನ್ಸಿಗೆ ಲಿಂಕ್ ಮಾಡಿದ್ವಿ, ಯಾವುದ್ರ ಮೇಲೆ, ರೋಲ್ ನಂಬರ್ ಮೇಲೆ. ಆಮೇಲೆ ಗಾರ್ಡಿಯನ್ ಅನ್ನ ಸ್ಟೂಡೆಂಟಿಗೆ ಲಿಂಕ್ ಮಾಡಿದ್ವಿ, GU ID ಮೇಲೆ, ಗಾರ್ಡಿಯನ್ ID ಮೇಲೆ. ಇದು ರಿಲೇಟ್ ಆಯ್ತು, ಇದು ರಿಲೇಟ್ ಆಯ್ತು, 3 ರಿಲೇಟ್ ಆದಂಗೆ ಆಯ್ತು. 3 ಇನ್ಫಾರ್ಮೇಶನ್, 3ರಲ್ಲಿರೋ ಇನ್ಫಾರ್ಮೇಶನ್ ತೆಗಿಬಹುದು ಅಂತ ಆಯ್ತು, ಯಾಕೆಂದ್ರೆ ಎಲ್ಲದೂ ರಿಲೇಟ್ ಆಗಿದೆ. ಅದನ್ನ ಫಾರಿನ್ ಕೀಯಿಂದ ಹೇಗೆ ಮಾಡಬಹುದು ನೋಡ್ರಿ. ಫಾರಿನ್ ಕೀ ಇಸ್ ಯೂಸ್ ಟು ರಿಪ್ರೆಸೆಂಟ್ ದ ರಿಲೇಶನ್ಶಿಪ್ ಬಿಟ್ವೀನ್ 2 relations. A foreign key is an attribute whose value is derived from the
ಪ್ರೈಮರಿ ಕೀ ಆಫ್ ಎನದರ್ ರಿಲೇಷನ್. ನೋಡ್ರಿ, ಈಗ ಅಟೆಂಡೆನ್ಸ್ ಅಲ್ಲಿ ನಾನು ರೋಲ್ ನಂಬರ್ ತೆಗೆದುಕೊಳ್ಬೇಕು ಅಂದ್ರೆ ಆ ರೋಲ್ ನಂಬರ್ ಅನ್ನ ಫಸ್ಟಿಗೆ ಇಲ್ಲಿದ್ರಷ್ಟೇ ಅದು ತೆಗೆದುಕೊಳ್ತದೆ ಅನ್ನೋ ಅರ್ಥ. ಇಲ್ಲಿದ್ರಷ್ಟೇ ಅದನ್ನ ಇಲ್ಲಿ ತೆಗೆದುಕೊಳ್ಬಹುದು, ಇಲ್ದಿದ್ರೆ ಅದು ತೆಗೆದುಕೊಳ್ಳಿ ಕೊಡುವುದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ಲೈಬ್ರರಿ ಮತ್ತೆ ಸ್ಟೂಡೆಂಟ್ ಮಾಸ್ಟರ್ ಅನ್ನ ಲಿಂಕ್ ಮಾಡಿದ್ರೆ ಸ್ಟೂಡೆಂಟ್ ಮಾಸ್ಟರ್ ನಾವು ಏನಾದ್ರು ರೆಕಾರ್ಡ್ ಇದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ವ್ಯಾಲಿಡ್ ಸ್ಟೂಡೆಂಟ್ ಇದ್ರೆ ಮಾತ್ರ ಲೈಬ್ರರಿಯಲ್ಲಿ ಬುಕ್ ಒಯ್ಬಹುದು, ಆಟೋಮೆಟಿಕ್ ನೋಡ್ತದೆ ಅದು. ಈಗ ಲೈಬ್ರರಿಯಲ್ಲಿ ಕಾರ್ಡ್ ಮಾಡಬೇಕು ಅಂದ್ರೆ ಅವ ಸ್ಟೂಡೆಂಟ್ ಅಲ್ಲಿ ರೆಕಾರ್ಡ್ ಆಗಿರ್ಬೇಕು. ಅವಾಗ ಏನಾಯ್ತು, ಇದನ್ನ ನೋಡ್ಕೊಂಡು ಇಲ್ಲಿ ಎಂಟ್ರಿ ಆಗ್ತದೆ ಅಂತ ಆಯ್ತು. ಆ ಟೈಪಲ್ಲಿ ಮಾಡ್ಲಿಕ್ಕೆ ಫಾರಿನ್ ಕೀ ಹೆಲ್ಪ್ ಆಗ್ತದೆ ಅಂತಾನೆ. ಎ ಫಾರಿನ್ ಕೀ is used to represent the relationship between two relations. A foreign key is an attribute whose value is derived from the primary key of another table. This means that any attribute of a relation referencing which is used to refer contents from another reference relation becomes foreign key. It refers to the primary key of reference relation. ಅಂದ್ರೆ ಅಟೆಂಡೆನ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅವ ಸ್ಟೂಡೆಂಟ್ ಅಲ್ಲಿ ಇರಬೇಕು ಅನ್ನೋದು ಸಿಂಪಲ್ ಕಾನ್ಸೆಪ್ಟ್. ಇದು ನಾವು ಮ್ಯಾನ್ಯುವಲಿ ಮಾಡ್ತಿದ್ವಿ. ಇಲ್ಲಿ ಕಂಪ್ಯೂಟರೈಸ್ಡ್ ಇದ್ದಾಗ ಪ್ರೈಮರಿ ಕೀ ಫಾರಿನ್ ಕೀ ಕಾನ್ಸೆಪ್ಟ್ ಇಂದ ಆಟೋಮ್ಯಾಟಿಕ್ ಆಗಿ ಲಿಂಕ್ ಆಗ್ತದೆ ಅಂತ ಅರ್ಥ. ಪ್ರೈಮರಿ ಕೀ ಅಂತ ಹೇಳಿದ್ರೆ ಅವ ಇಲ್ಲಿ ಯುನೀಕ್ ಆಗಿ ಬರ್ತಾನೆ. ಒಬ್ಬ ಸ್ಟೂಡೆಂಟ್ ಸ್ಕೂಲಿಗೆ ರಿಜಿಸ್ಟರ್ ಆದ ಅಂದ ಕೂಡಲೇ ಈ ಸ್ಟೂಡೆಂಟ್ ಟೇಬಲ್ ಅಲ್ಲಿ ಬರಬೇಕು, ಅವ ಎಂಟ್ರಿ ಆದ ಸ್ಕೂಲಿಗೆ. ಆಮೇಲೆ ಅವನು ಕ್ಲಾಸಿಗೆ ಎಂಟ್ರಿ ಹೊಡೆದ ಅಂದ ಕೂಡಲೇ ಅವನ ರೋಲ್ ನಂಬರ್ ಎಲ್ಲಿ ಬರಬೇಕು, ಅಟೆಂಡೆನ್ಸ್ ಅಲ್ಲಿ ಬರಬೇಕು. ಆವಾಗ ಅವನು ಕ್ಲಾಸಲ್ಲಿ ಅವನ ರೋಲ್ ಕಾಲ್ ಆಗ್ತದೆ, ಮತ್ತೆ ಅವನಿಗೆ ಪ್ರೆಸೆಂಟ್ ಎಬ್ಸೆಂಟ್ ಹಾಕ್ತಾ ಹೋಗ್ಬೋದು ಅಂತ ಆಯ್ತು. ಆಟೋಮೆಟಿಕ್ ಏನಾಯ್ತು, ಈಗ ಇಲ್ಲಿ ರೋಲ್ ನಂಬರ್ ಇದ್ರಷ್ಟೇ ಇಲ್ಲಿ ಬರ್ತದೆ ಅಂತ ಆಯ್ತು. ಅವಾಗ ಆಟೋಮೆಟಿಕ್ ತಾನಾಗೆ ಲಿಂಕ್ ಆಯ್ತು. ಇಲ್ಲಿಗ ಪ್ರೈಮರಿ ಕೀ ಅಂತ ಇದಕ್ಕೆ ಹಾಕ್ತೇವೆ, ಈ ರೋಲ್ ನಂಬರಿಗೆ ನಾವೇನಂತ ಹಾಕ್ತೇವೆ, ಫಾರಿನ್ ಕೀ ಅಂತ ಹಾಕ್ತೇವೆ. ಅವಾಗ ಇದು ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ರೋಲ್ ನಂಬರ್ 1 ಅಂತ ಕೊಡ್ತೇನೆ ಅಂದ್ರೆ 1 ಅನ್ನೋದು ಇಲ್ಲಿ ಇದೆಯೋ ನೋಡ್ತದೆ. ಓಕೆ 1 ಇದೆ, ಇಲ್ಲಿ ಎಂಟ್ರಿ ಆಗ್ಬಹುದು. 2 ಅನ್ನೋದು ಬಂತು ಅಂದ್ಕೊಳ್ಳಿ, 2 ಇಲ್ಲಿ ಇದೆಯೋ ಅಂತ, ಓಕೆ ಇದೆ ಅಂತ ಹೇಳಿದ್ರೆ ಎಂಟ್ರಿ ಆಗೋದು. ಈ ಟೈಪ್ ಮಾಡೋ ಸಿಸ್ಟಮ್ ಈಗ ಆಟೋಮೆಟಿಕ್ಲಿ ಆಗ್ತದೆ. ಇದು ಅದನ್ನ ನಾವು ರೆಫರೆನ್ಸಿಂಗ್ ಅಂತೇವೆ. ಆ ರೆಫರೆನ್ಸಿಂಗ್ ಸಿಸ್ಟಮ್ ಫಾರಿನ್ ಕೀಯಲ್ಲಿ ತಾನಾಗೆ ಆಗ್ತದೆ ಅಂತೇವೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಫಾರಿನ್ ಕೀ ಮಾಡಲಿಕ್ಕೆ ಪ್ರೈಮರಿ ಕೀ ಕಾಲಮ್ ಬೇಕು. ಅಂದ್ರೆ ಪ್ರೈಮರಿ ಕೀ ಇರುವಂತ ಟೇಬಲ್ ಬೇಕು ಅಂದ್ರೆ ಮಾತ್ರ ಫಾರಿನ್ ಕೀಯನ್ನು ಹಾಕಬಹುದು. ಇನ್ ಅವರ್ ಸ್ಕೂಲ್ ಡೇಟಾಬೇಸ್, GUID in the student table is a foreign key that references the primary key GUID in the guardian table. ನೋಡ್ರಿ, GUID ಅಂತ ಹೇಳೋದು ಇಲ್ಲಿದೆ, ಇಲ್ಲಿ ಮೇನ್ ಇದು, ಆದ್ರೆ ಇಲ್ಲಿ ಸೆಕೆಂಡರಿ ಕೀ ಆಯ್ತು. ಅದಕ್ಕಾಗಿ ಇಲ್ಲಿಗ ಪ್ರೈಮರಿ ಕೀ ಆಯ್ತು, ಇದು ಫಾರಿನ್ ಕೀ ಆಯ್ತು. ಇದು ಇಲ್ಲಿ ಪ್ರೈಮರಿ ಕೀ ಆಯ್ತು, ಇಲ್ಲಿ ಫಾರಿನ್ ಕೀ ಆಯ್ತು. ಸೊ ಇವಿಷ್ಟು ಡೇಟಾಬೇಸಿನ ಕಾನ್ಸೆಪ್ಟ್ಸ್. ಡೇಟಾಬೇಸ್ ಅಲ್ಲಿ ಮೇನ್ ಆಗಿ ಕವರ್ ಆಗುವಂತ ಕಾನ್ಸೆಪ್ಟ್ಸ್ ಅನ್ನ ಈ ಚಾಪ್ಟರ್ ನಿಮ್ಗೆ ಕೊಟ್ಟಿದ್ದಿದೆ. ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ SQL ಬಗ್ಗೆ ನೋಡ್ತೇವೆ. ಅಂದ್ರೆ ಡೇಟಾಬೇಸ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ, MySQL ಯೂಸ್ ಮಾಡಿ MySQL ಇನ್ಸ್ಟಾಲ್ ಮಾಡೋದು ಹೇಗೆ, ಅದನ್ನ ಕಮಾಂಡ್ಸ್ ಮಾಡೋದು ಹೇಗೆ, ಅದನ್ನೆಲ್ಲ ನಾವು ನೆಕ್ಸ್ಟ್ ಚಾಪ್ಟರ್ ನೋಡ್ತೇವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಗಾಡ್ ಬ್ಲೆಸ್ ಯು.